ನಮಸ್ಕಾರ ಪ್ರೀತಿ ತಮಿಳು ಕೂಡ ದಾವಣಗೆರೆ ನಗರದಲ್ಲಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಗುರುವಾರ ಅಕ್ಟೋಬರ್ 9ನೇ ತಾರೀಕಿಗೆಲ್ಲ ಹುಟ್ಟುಹಬ್ಬನ ಆಚರಿಸಿಕೊಳ್ತಿರೋರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಭಗವಂತ ತಮಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ನೆಮ್ಮದಿ ಸಂಪತ್ತು ಎಲ್ಲವನ್ನ ಕರುಣಿಸಲಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ವಿಶೇಷವಾಗಿ ಇವತ್ತು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ನಿಮ್ಮ ಜೋಡಿ 100 ಕಾಲ ಸದಾ ಹೀಗೆ ನಗ್ನಗ್ತ ಸಂತೋಷವಾಗಿ ಜೊತೆಯಾಗಿ ಬಾಳವಾಗಿ ಹಾರೈಸಲಿ ಹರಸಲಿ ಅಂತ ಕೇಳ್ಕೊಳ್ತೀನಿ. ಇನ್ನೇನು ಗುರುವಾರ ಗುರು ರಾಯರ ವಾರ ಯಾರೆಲ್ಲ ಹೊಸ ಕೆಲಸಗಳ ಕೈ ಹಾಕ್ತಿರೋ ಎಲ್ಲರೂ ಕೂಡ ಶುಭವಾಗಲಿ, ನಿಮ್ಮೆಲ್ಲರ ಮನೋಕಾಮನೆಗಳು ಪೂರೈಸಲಿ ಅಂತೇಳಿ ಗುರು ರಾಯರ ಹತ್ರ ಗುರು ದತ್ತಾತ್ರೇಯರ ಹತ್ರ ಕೇಳ್ಕೊಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊಟ್ಟ ಮೊದಲನೇದಾಗಿ ದಾವಣಗೆರೆ ನಗರದಲ್ಲಿ ಏನು ನಡ್ತಿದೆ, ದಾವಣಗೆರೆ ಜಿಲ್ಲೆಯಲ್ಲಿ ನಡ್ತಿದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ ನಡ್ತಿದೆ, ದೇಶ ವಿದೇಶಗಳಲ್ಲಿ ನಡ್ತಿದೆ, ಕ್ರೀಡಾ ಸುದ್ದಿ ಏನಿದೆ ಅನ್ನೋದನ್ನು ಕೂಡ ಕ್ವಿಕ್ ಆಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಅದೆಲ್ಲದಕ್ಕಿಂತ ಮುಂಚೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರು ಒಂದಷ್ಟು ಕಿವಿ ಮಾತುಗಳು ದಯವಿಟ್ಟು ಕಾರ್ಯಕ್ರಮಕ್ಕೆ ಕರೆ ಮಾಡುವ ಟಿವಿಯನ್ನು ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ಕರೆ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಯಾಕೆಂದರೆ ಇದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿದ್ದರೂ ಕೂಡ ಈ ಕಾರ್ಯಕ್ರಮ ನಿಮ್ಮ ಟಿವಿ ಮೇಲೆ ಪ್ರಸಾರ ಆಗಲಿಕ್ಕೆ 4 ರಿಂದ 5 ಸೆಕೆಂಡ್ ತಡ ಆಗೋದ್ರಿಂದ ದಯವಿಟ್ಟು ಟಿವಿಯನ್ನು ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ಕರೆ ಮಾಡಿ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸುವಾಗ ದಯವಿಟ್ಟು 30 ಸೆಕೆಂಡ್ಗಳಿಂದ ಹೆಚ್ಚಿನ ಸಮಯ ತೆಗೆದುಕೊಬೇಡಿ. ಯಾಕೆಂದರೆ ಬೇರೆಯವರು ಕೂಡ ಉತ್ತರ ಗೊತ್ತಿರುತ್ತೆ, ಅವರು ಉತ್ತರ ಹೇಳಲಿಕ್ಕೆ ಆಗಲ್ಲ ಅಂತೇಳಿ ಬೇಜಾರು ಮಾಡ್ಕೊಳ್ತಾರಲ್ವಾ. ದಯವಿಟ್ಟು ಇದನ್ನು ಮನ್ನಿಸಬೇಕು ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಯಾರಿಗೆ ಈ ಕಾರ್ಯಕ್ರಮ ಬೆಳಗ್ಗೆ ಹೊತ್ತು ನೋಡ್ಲಿಕ್ಕಾಗಲ್ಲ ಅವ್ರಿಗೋಸ್ಕರ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೆ ಮರುಪ್ರಸಾರ ಆಗುತ್ತೆ. ಅಲ್ಲಿ ಕಾರ್ಯಕ್ರಮವನ್ನು ನೋಡಿ ಎಂಜಾಯ್ ಮಾಡಿ. ಅದೇ ರೀತಿ ಯಾರಿಗೆ ಬೆಳಗಿನ ಹೊತ್ತು ಆಗೋದೇ ಇಲ್ಲ, ಸಂಜೆ ಹೊತ್ತು ಆಗೋದೇ ಇಲ್ಲ, ಮಧ್ಯಾಹ್ನ ಮಾತ್ರ ಟೈಮ್ ಇರುತ್ತೆ, ಅವ್ರಿಗೋಸ್ಕರ ವಿಶೇಷವಾಗಿ ನಮಸ್ತೆ ದೇವನಿಗೆ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಅಪ್ಲೋಡ್ ಆಗಿರುತ್ತೆ. ಅಲ್ಲಿ ನೋಡಿ ಎಂಜಾಯ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ಬರೆದು ತಿಳಿಸಿ ಅಂತ ಕೇಳ್ಕೊಳ್ತಾ ಬನ್ನಿ. ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ಕಾರ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ಸರ್ ತಿಪ್ಪೇಸ್ವಾಮಿ ಅಂತ ಮಂಗಳೂರಿಂದ. ತಿಪ್ಪೇಸ್ವಾಮಿ ಮಂಗಳೂರಿಂದ. ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಸರ್ ಶುಭಾಶಯ ಹೇಳ್ಬೇಕಾಯ್ತು ಸರ್. ಆರಾಮಾದಿರ ಸರ್? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಿ? ಮಳೆ ಚೆನ್ನಾಗೈತೆ ಅವರಲ್ಲಿ? ಹ್ಞೂ ಸರ್ ಚೆನ್ನಾಗಿದೆ ಸರ್. ಮಳೆ ಭಾರಿ ಮಳೆ ಸರ್, ಸಿಕ್ಕಾಪಟ್ಟೆ ಮಳೆ ಅಲ್ವಾ? ಎಲ್ಲರೂ ಮಳೆ ಬಂದಿಲ್ಲ ಬಂದಿಲ್ಲ ಸರ್. ಗುಡುಗು ಸಿಡ್ಲು ಸರ್ ಹೇಳ್ಬಾರ ಸರ್. ರಾತ್ರಿ ಅಲ್ಲ ಅದು ಹೇಳ್ಬಾರ ಸರ್. ರಾತ್ರಿ 11:30 ವಡಿ ಹೊಡೆದು ಸರ್ ಮಳೆ. ಹೌದು ಹೌದು, ಈ ದಾವಣಗೆರೆ ಜಿಲ್ಲೆಯಲ್ಲಿ ಹೆಚ್ಚು ಕಡಿಮೆ ಎಲ್ಲಾ ಕಡೆ ಬಂದಿದೆ, 2-3 ತಾಸು ಕಂಟಿನ್ಯೂಸ್ ಆಗಿ. ಹ್ಞೂ ಸರ್, ಭಾಳ ಮಳೆ ಸರ್, ಭಾಳ ಚೆನ್ನಾಗತ್ತೆ. ಒಂದ್ ಕಡೆ ಚೆನ್ನಾಗಾಗಿದೆ, ಇನ್ನೊಂದ್ ಕಡೆ ಒಂದಷ್ಟು ತೊಂದರೆಗಳು ಕೂಡ ಆಗಿದೆ ಅಂತ ಸುದ್ದಿ ಬರ್ತಾ ಇದೆ. ಹ್ಞೂ ಸರ್, ಸಿಡ್ಲು ಭಾರಿ ಹೊಡೆದು ಸರ್. ಸಿಡ್ಲು ಭಾರಿ ಕೆಲಸ. ಹೌದೌದು, ಸಿಕ್ಕಾಪಟ್ಟೆ ಸಿಡ್ಲು. ಎಲ್ಲೆಲ್ಲಿ ಅನಾಹುತ ಆಗಿದಾವ ಗೊತ್ತಿಲ್ಲ ಸರ್ ಪಾಪ. ಬಹಳ ಕಡೆ ಅನಾಹುತಗಳು ಆಗಿದೆ. ಅದೇ ರೀತಿ ರೈತರ ಮುಖದಲ್ಲಿ ಒಂದಷ್ಟು ಮಂದಹಾಸ ಕೂಡ ಇದೆ, ಅವ್ರ ಬೆಳೆಗಳಿಗೆಲ್ಲ ಒಂದಷ್ಟು ಒಳ್ಳೆ ಟೈಮಲ್ಲಿ ನೀರು ಸಿಕ್ತು ಅಂತ ಅಲ್ವಾ? ಸೊ ನಿಮ್ ಕಡೆ ಎಲ್ಲ ಚೆನ್ನಾಗಿ ಆಗಿದೆ ಮಳೆ ಸರ್? ಭಾರಿ ಮಳೆ ಸರ್. ಮಳೆ ಬೇಕಿತ್ತ ಇವಾಗ ನಿಮ್ಗೆ ಅಷ್ಟೊಂದು? ರಾಗಿ ಸರ್, ರಾಗಿಗೆ ಬೇಕಾಯ್ತು ಸರ್. ರಾಗಿಗೆ ಮೆಕ್ಕೆಜೋಳಕ್ಕೆ ಬೇಕಿತ್ತು ಅನ್ಸುತ್ತೆ. ಮೆಕ್ಕೆಜೋಳ ಏನ್ ಸರ್, ಮೆಕ್ಕೆಜೋಳಕ್ಕೆ ಏನು ಅವಶ್ಯಕತೆ ಇದ್ದಿಲ್ಲ ಸರ್. ರಾಗಿ ಬಹಳ ಬೇಕಾಯ್ತು ಸರ್, ಮಳೆ ಬೇಕಾಗಿತ್ತು. ನಿಮ್ಮ ಕಡೆ ಹಾಕಿದಾರ ರಾಗಿನ? ಹ್ಞೂ ಸರ್, ರಾಗಿ ಹಾಕಿದ್ವಿ ಸರ್. ಹೌದಾ? ಓಕೆ ಓಕೆ, ಬಿಡಿ, ಒಳ್ಳೇದಾಯ್ತಲ್ಲ, ಮಳೆ ಬಂತು. ಹ್ಞೂ ಸರ್. ಎಸ್, ಈಗ ಇನ್ನೇನು ಮತ್ತೆ ಬರ್ದೇ ಇದ್ರೆ ನಡೆಯುತ್ತಾ ಅಥವಾ ಈ ವಾರದಲ್ಲಿ ಮತ್ತೆ ಬರ್ಬೇಕಾ ಮಳೆ? ಸರ್ ಬಂದ್ರು ಚೆನ್ನಾಗಿ ಸರ್. ಇನ್ನು ಚೆನ್ನಾಗಾ? ಹ್ಞೂ ಸರ್. ಓಕೆ, ಹೇಳಿದಾರೆ ಹವಾಮಾನ ಇಲಾಖೆಯಲ್ಲಿ ಇದೆ, ಈ ವಾರ ಪೂರ್ತಿ ಹೆಚ್ಚು ಕಡಿಮೆ ಸ್ವಲ್ಪ ಮಳೆ ಬಂದೇ ಬರುತ್ತೆ ಅಂತ. ಹ್ಞೂ ಸರ್, ಹ್ಞೂ ಸರ್. ಬರ್ಲಿ, ಎಲ್ರಿಗೂ ಒಳ್ಳೇದಾದ್ರೆ ಸಾಕು, ಯಾರಿಗೂ ಪ್ರಾಣ. ಸರ್ ಇವತ್ತು ಭಾರಿ ಇದೆ ಸರ್, ಬಿಸಿಲು ತಾಪಮಾನ ಭಾಳ ಇದೆ ಸರ್. ಸಾಯಂಕಾಲಕ್ಕೆ ಬಂದ್ರು ಬರ್ಬೋದು, ಹೇಳಕ್ಕಾಗಲ್ಲ. ಮಧ್ಯಾಹ್ನಕ್ಕೆ ಬರ್ತದ, ಸಾಯಂಕಾಲ ಬರ್ತದ ಗೊತ್ತಿಲ್ಲ ಸರ್. ಭಾರಿ ಇದೆ ಸರ್. ಹೌದೌದು, ಸಿಕ್ಕಾಪಟ್ಟೆ ಗಮ್ಮಿದೆ, ಬಿಸಿಲಿದೆ. ಹಾಂ ಸರ್. ಎಸ್, ತಿಂಡಿ ಆಯ್ತಾ ತಮ್ಮದು? ಹ್ಞೂ ಸರ್, ತಿಂಡಿ ಸರ್. ಏನ್ ತಿಂಡಿ ತಿಂದ್ರಿ ಸರ್? ಸರ್ ಮಂಡ್ಯಕ್ಕೆ ಅವಲಕ್ಕಿ, ಮೆಣಸಿನ್ಕಾಯಿನ ಅಂಬಡೆನ, ಮತ್ತೆ 12 ಗಂಟೆಗೆ ಊಟ ಸರ್. ಊಟ ರೊಟ್ಟಿ ಮುದ್ದೆನೆ? ಏನ್ ಸರ್? ರೊಟ್ಟಿ ಮುದ್ದೆ ಅಂದೆ? ರೊಟ್ಟಿ ಮುದ್ದೆ ಸರ್. ಓಕೆ ಓಕೆ, ಅದಕ್ಕೆ ಹೆಲ್ತಿ ಆಗಿದ್ದೀರಿ. ಹಳ್ಳಿ ರೈತರು ಅಂದ್ರೆ ಖುಷಿ ಆಗತ್ತೆ ಅವ್ರ ಜೊತೆ ಮಾತಾಡಕ್ಕೇನೆ. ಹ್ಞೂ ಸರ್. ಆಗ್ಲಿ ಸರ್, ತುಂಬಾ ಸಂತೋಷ. ಮತ್ತೆ ನಿಮ್ದು ಏನ್ ಸರ್ ತಿಂಡಿ ಆಯ್ತಾ? ನಂದು ಅವಲಕ್ಕಿ ಸರ್ ಇವತ್ತು. ಅವಲಕ್ಕಿ ಸರ್. ಹೌದು ಸರ್. ಹಾಂ ಸರ್. ಆಗ್ಲಿ ಸರ್. ದೀಪಾವಳಿಯಲ್ಲಿ ಹೆಂಗೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಈ ಸರ? ಹ್ಞೂ ಸರ್, ದೀಪಾವಳಿಗೆ ಸೆಲೆಬ್ರೇಟ್ ಮಾಡ್ಬೇಕು ಸರ್, ಗ್ರ್ಯಾಂಡ್ ಮಾಡ್ಬೇಕು. ಮಾಡ್ರಿ ಸರ್, ಒಳ್ಳೇದಾಗ್ಲಿ. ಈ ಸರಿ ಎಲ್ಲಾ ಕಡೆ ಮಳೆ ಬೆಳೆ ಚೆನ್ನಾಗಿರೋದ್ರಿಂದ ರೈತರ ಮುಖದಲ್ಲೂ ಖುಷಿ ಇದೆ ಅಲ್ವಾ? ಹೌದು. ಅವ್ರಿಗೆ ಒಂಚೂರು ಬೆಂಬಲ ಬೆಲೆ ಸಿಕ್ಬಿಟ್ರೆ ಇನ್ನ ಖುಷಿಯಾಗಿರ್ತಾರೆ. ಸರ್ ಮೆಕ್ಕೆಜೋಳ ಸರ್ 1500-600 ಸರ್ ಮೆಕ್ಕೆಜೋಳ ಬೆಂಬಲ ಬೆಲೆ. ಸಿದ್ದರಾಮಯ್ಯ ಏನ್ ಮಾಡ್ತಾರೆ ಗೊತ್ತಿಲ್ಲ, ಅದು ಬೆಂಬಲ ಬೆಲೆ ಇದು ಗೊತ್ತಿಲ್ಲ ಸರ್. ಕೊಡಿ ಅಂತ ಹೇಳೋಣ ಬಿಡಿ, ಪಾಪ ನಮ್ಮೆಲ್ಲ ರೈತರಿಗೆ ಒಂದ್ ಸ್ವಲ್ಪ ಸಹಾಯ ಆಗತ್ತೆ. ಏನೊಂದು 200-300 ರೂಪಾಯಿ ಒಂದು ಕ್ವಿಂಟಲ್ ಕೊಟ್ರೆ ಏನ್ ಲಾಸ್ ಆಗಲ್ಲ ಅಲ್ವಾ? ಒಂದೂವರೆ ಸಾವಿರ ಸರ್. ಗೊಬ್ಬರದ ರೇಟ್ ನೋಡಿದ್ರೆ 2000-3000 ರೂಪಾಯಿ ಕ್ವಿಂಟಲ್. ಮೆಕ್ಕೆಜೋಳ ಬೆಲೆ ನೋಡಿದ್ರೆ 1500 ಸರ್. ಒಂದ್ ಪ್ಯಾಕೆಟ್ ಮೆಕ್ಕೆಜೋಳ 2000 ರೂಪಾಯಿ ಒಂದ್ ಪ್ಯಾಕೆಟ್ ಸರ್, ಬಿತ್ತ ಬೀಜ. ಈ ಮೆಕ್ಕೆಜೋಳ ರೇಟ್ ನೋಡಿದ್ರೆ ಹಿಂಗ ಸರ್, 1500 ರೂಪಾಯಿ. ಒಂದ್ 2000 ಕ್ರಾಸ್ ಆದ್ರೆ ಒಂದ್ ಸ್ವಲ್ಪ ಲಾಭ ಆಗತ್ತೆ ನಾವು. ಹೌದು
ಸರ್ 2,000 2,200 ಹಂಗಿದ್ರೆ ಸರ್ ರೈತರಿಗೆ ಸ್ವಲ್ಪ ಇದು ದುಡ್ಡು ಉಳಿತದೆ ಸರ್. ಇಲ್ಲಾಂದ್ರೆ ಇಲ್ಲ, ಗೊಬ್ಬರ ಬೀಜಕ್ಕೂ ಅದಕ್ಕೆ ಸರಿ ಸರ್. ಓಕೆ ಓಕೆ ಆಗಲಿ, ನಾವು ಕೇಳ್ಕೊಳ್ಳೋಣ ಸಿದ್ದರಾಮಯ್ಯ ಸರ್ ಹತ್ರ ಒಂದು ಸ್ವಲ್ಪ ಕೃಪೆ ತೋರಿ ಯಾವ ಭಾಗ್ಯ ಕೊಡೋಕತ್ರ ಆ ಭಾಗ್ಯ ಜೊತೆ ನಮ್ಮ ರೈತರಿಗೆ ಒಂಚೂರು ಬೆಂಬಲ ಬೆಲೆ ಕೊಟ್ಬಿಟ್ರೆ ಇನ್ನು ಒಳ್ಳೇದು ಸರ್. ಒಳ್ಳೇದಾಗತ್ತಲ್ವಾ, ಎಲ್ಲ ರೈತರಿಗೂ ಒಳ್ಳೇದಾಗತ್ತೆ. ಒಳ್ಳೇದಾಗ ಸರ್. ಆಗಲಿ ಸರ್ ಆಗಲಿ, ಖಂಡಿತ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆ ಥರ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ನೋಡೋಣ, ಅದೆಲ್ಲ ಆ ಭಗವಂತನ ಕೈಲಿದೆ ಅಲ್ವಾ. ಹೌದು. ಆಗಲಿ ಸರ್, ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋಕ್ಕೆ ಧನ್ಯವಾದಗಳು ಸರ್. ಹಿಂಗೆ ಕರೆ ಮಾಡ್ತಾರೆ, ಒಳ್ಳೇದಾಗಲಿ ಸರ್. ಓಕೆ. ನಮಸ್ತೆ ಸರ್, ನಮಸ್ತೆ. ಎಸ್ ವೀಕ್ಷಕರು, ನಮ್ಮೆಲ್ಲ ಪ್ರೀತಿಯ ರೈತರಲ್ಲಿ ಮೊಗದಲ್ಲಿ ಮಂದಹಾಸ, ಯಾಕೆಂದರೆ ಒಳ್ಳೆ ಮಳೆ ಆಗಿದೆ. ಅಫ್ಕೋರ್ಸ್ ಇವತ್ತು ವಿಶ್ವನಾಥ್ ಅವರ ಒಂದು ಫೋನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಡೈಲಿ ಕಂಪ್ಲೇಂಟ್ ಇತ್ತು, ಸಾರು ಮಳೆ ಬರ್ತಿಲ್ಲ, ರಾಗಿ ಹಾಕ್ಬಿಟ್ಟಿದ್ದೀವಿ ಅಂತ. ಇವತ್ತು ಆಬ್ವಿಯಸ್ಲಿ ಖುಷಿಯಾಗಿ ಫೋನ್ ಮಾಡ್ಬೋದು, ಮಳೆ ಬಂದಿದೆ ಅಂತ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆಪ್ಪ, ಹೇಳಿ ತಮ್ಮ ಹೆಸರು? ಸರ್ ದಾವಣಗೆರೆ, ನಾನು ಮನ್ವಿತ್ ದಾವಣಗೆರೆಯಿಂದ ಅವ್ರಗೆರೆ. ನಮ್ ತಮ್ಮ ಒಂದ್ ಸಾಂಗ್ ಹೇಳ್ತಾನಂತೆ. ಮೊದಲು ಟಿವಿ ಸೌಂಡ್ ಕಡಿಮೆ ಮಾಡ್ಬಿಡಪ್ಪ, ಇಲ್ಲಾಂದ್ರೆ ಕಾಲ್ ಕಟ್ ಆಗತ್ತೆ. ಹೇಳಪ್ಪ. ಕೇಳಮ್ಮ ದೈವ ಮನ್ಸನ ಜೀವ ನೀನ್ ಯಾಕೋ ಶಿವಲಿಂಗ ನಡೆಸುತ್ತೀವಿ ಲಿಂಗ ಏನೇನು ಇಲ್ಲಯ್ಯ ನಮ್ಮ ಕೈಯಾಗ ಎಡವಸಿ ತಾಳ ಉಳವಸಿ ತಾಳ ನಡೆಸು ದೀಬಾಳ ಶಿವ 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 ಶಿವನೇ ಅಳ 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 ಅಳನೆ ಶಿವ 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 ಶಿವನೇ ಅಳ 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 ಅಳನೆ. ಥ್ಯಾಂಕ್ ಯು ಪುಟ್ಟ, ತುಂಬ ಚೆನ್ನಾಗಿ ಮಾಡಿದೆಯಪ್ಪ, ಒಳ್ಳೇದಾಗಲಿ. ಓಕೆನಾ, ಧನ್ಯವಾದಗಳಪ್ಪ, ಧನ್ಯವಾದಗಳು, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಪುಟಾಣಿ ಹಾಡು ಹೇಗೆ ಹೇಳಿದ್ರು ಕೂಡ ಚಂದನೇ ಅಲ್ವಾ. ಮಕ್ಕಳು ಅಂದ್ರೇ ಹಾಗೆ, ಅದಕ್ಕೆ ಮಕ್ಕಳಿಗೆ ಭಗವಂತನಿಗೆ ಹೋಲಿಸ್ತಾರೆ. ಒಳ್ಳೇದಾಗಲಿ, ಚೆನ್ನಾಗಿ ಹಾಡು ಹೇಳಿದ್ರು. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ ಸರ್. ನಮಸ್ತೆ. ನಮಸ್ತೆ ವಿನಯ್ ಸರ್, ಹೇಗಿದ್ದೀರಿ? ಸರ್, ನೀವು ಸರ್? ಎಸ್ ಸರ್, ಸೂಪರ್ ಆಗಿದ್ದೀನಿ. ತಿಂಡಿ ಆಯ್ತಾ? ಆಯ್ತು ಸರ್. ಏನು ಸರ್ ತಿಂಡಿ? ಮಲ್ಲಿಗೆ ಇಡ್ಲಿ. ಮಲ್ಲಿಗೆ ಇಡ್ಲಿನಾ? ಎಸ್. ಓ ಸೂಪರ್, ಅಂದರೆ ಮಲ್ಲಿಗೆ ಹೂವಿನಷ್ಟು ಸ್ಮೂತ್ ಆಗಿರುತ್ತೆ. ಎಸ್. ಓಕೆ ಸರ್, ಕಂಗ್ರ್ಯಾಚುಲೇಷನ್ಸ್. ಎಂಜಾಯ್ ಮಾಡಿ. ಇಡ್ಲಿಗೇನು ಸಾಂಬಾರಾ ಚಟ್ನಿನಾ? ಚಟ್ನಿ ಸರ್, ಕಾಯಿ ಚಟ್ನಿ, ಹೋಟ್ಲು ಚಟ್ನಿ. ಕಾಯಿ ಚಟ್ನಿ? ಹೋಟ್ಲು ಚಟ್ನಿ ಸರ್. ಹೋಟ್ಲು ಚಟ್ನಿನಾ? ಓಕೆ ಓಕೆ ಓಕೆ, ಸರಿ ಸರಿ ಸರಿ, ಎಂಜಾಯ್ ಮಾಡಿ. ಹೇಳಿ ಸರ್, ಮತ್ತೆ ಯಾರಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್. ಓಕೆ, ಸೊ ನೇರ ಪ್ರಶ್ನೆ ಕೇಳ್ಬೋದಾ ನಿಮಗೆ? ಕೇಳಿ ಸರ್. ಓಕೆ ಸರ್, ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್. ಮೇಲೆ ನೋಡಿದರೆ ನಾನಾ ಬಣ್ಣ, ಉಜ್ಜಿ ನೋಡಿದರೆ ಒಂದೇ ಬಣ್ಣ, ಏನು ಸರ್ ಅದು? ಆಪ್ಷನ್ ಸರ್? ಆಪ್ಷನ್ ಏನಿಲ್ಲ ಸರ್, ಇದೊಂದು ಒಗಟು, ನೀವೇ ಹೇಳ್ಬೇಕು ಉತ್ತರ. ಮೇಲೆ ನೋಡಿದರೆ ನಾನಾ ಬಣ್ಣ, ಉಜ್ಜಿ ನೋಡಿದರೆ ಒಂದೇ ಬಣ್ಣ. ಸೋಪು. ಹಾಂ, ಸೋಪು. ಸೋಪಾ? ಶೋರಾ? ಶೋರ್. ಓಕೆ ಸರ್, ಕಂಗ್ರ್ಯಾಚುಲೇಷನ್, ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೀಡಿದ್ದೀರಿ. ಸೋಪು ಸರಿಯಾಗಿರ್ತಕ್ಕಂಥ ಉತ್ತರ ಸರ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಸರಿ ಸರ್, ಉತ್ತರ ಏನಂದ್ರಿ? ನಿನ್ನೆ ಹೇಳಿದ್ನಲ್ಲ, ಹಾಂ ಸರಿ ಇತ್ತು ಉತ್ತರ ಅದು. ಹೌದಾ? ಈಗ ನಾನೊಂದು ಕೇಳ್ತೀನಿ ಸರ್ ಕ್ವಶನ್. ಕೇಳಿ ಕೇಳಿ. ಕೃಷ್ಣದೇವರಿಗೆ ಹ್ಞೂ ಹಿಂದಕ್ಕೂ ಬಾಲ, ಹಾಂ, ಮುಂದಕ್ಕೂ ಬಾಲ. ಅಲ್ಲ, ನಿಮ್ಮ ಪ್ರಶ್ನೆನೇ ಅರ್ಥ ಆಗಲಿಲ್ಲ. ಕೃಷ್ಣದೇವರಿಗೆ ಹ್ಞೂ ಹಿಂದಕ್ಕೂ ಬಾಲ, ಹ್ಞೂ ಮುಂದಕ್ಕೂ ಬಾಲ, ಒಗಟು ಸರ್ ಇದು. ನನಗಂತೂ ಉತ್ತರ ಗೊತ್ತಾಗ್ಲಿಲ್ಲ. ಖಂಡಿತ ಕೇಳಿ ನೋಡೋಣ. ಪ್ರೇಕ್ಷಕರಿಗೆ ಕೇಳಿ ಸರ್, ಹೇಳ್ತಾರೆ. ಕೇಳ್ತೀನಿ ಖಂಡಿತ ನೋಡೋಣ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಒಳ್ಳೆದಾಗಲಿ. ನಮಸ್ತೆ. ಜಯ ಆಂಜನೇಯ. ಜಯ ಆಂಜನೇಯ ಸರ್. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಇವತ್ತು ದಿನ ವಿಶೇಷವನ್ನು ನೋಡೋದಾದರೆ, ಇವತ್ತು ವಿಶ್ವ ಅಂಚೆ ದಿನ ಇದೆ.
ಸೊ ಮೊದಲಿನ ಕಾಲದಲ್ಲೆಲ್ಲ ಇವಾಗಿನ ಥರ ಫೋನ್ ಆಗಲಿ ಅರ್ಜೆಂಟಾಗಿ ಕಳಿಸ್ತಕ್ಕಂಥ ಏನು ವಾಟ್ಸಪ್ ಮೆಸೇಜ್ಗಳಾಗಲಿ ಅವು ಯಾವುದೂ ಇರಲಿಲ್ಲ. ಎಲ್ಲವನ್ನ ಕೂಡ ಅಂಚೆ ಮೂಲಕವೇ ತಿಳಿಸ್ಬೇಕಾಗಿತ್ತು. ಅದರಲ್ಲೂ ಕೂಡ ಯಾರಾದರೂ ಸತ್ರು ಕೂಡ ಎಮರ್ಜೆನ್ಸಿಯಾಗಿ ಟೆಲಿಗ್ರಾಮ್ನ ಕಳಿಸ್ಬೇಕಾಗಿರ್ತಕ್ಕಂಥ ವಿಚಾರಗಳಿತ್ತು. ವಿಚಾರವನ್ನು ಮಾತಾಡೋಣ. ಇನ್ನೊಂದು ಕರೆ ಬರ್ತಾ ಇದೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಗಿದ್ದೀರಿ? ಆರಾಮಿದ್ದೀವಿ ಸರ್. ತಿಂಡಿ ಆಯ್ತಾ? ನಮ್ಮ ಮೊಮ್ಮಗಳು ಮಯೂರಿ ಅಂತ. ಮಯೂರಿದು ಬರ್ತ್ಡೇ 14ನೇ ತಾರೀಕು ಬರ್ತ್ಡೇ. ಆಗ್ಲಿಮ್ಮ. ಸೊ ಮಯೂರಿ ಅವರಿಗೆ ಅಡ್ವಾನ್ಸ್ ಆಗಿ ನಮ್ಮ ಕಡೆಯಿಂದ ಸರ್. ಹಲೋ ಹಲೋ ಹಲೋ, ಯಾರಿದು? ಮಯೂರಿನಾ? ಸ್ಕೂಲಿಗೆ ಹೋಗ್ತೀರಾ? ಯಾವ ಸ್ಕೂಲು? ಚಿಂಟು ಟಿವಿ ನೋಡ್ತೀರಾ? ಓಕೆ, ತಿಂಡಿ ಆಯ್ತಾ? ಏನ್ ತಿಂದ್ರಿ? ಅವಲಕ್ಕಿನಾ? ನಂಗೆ ಕೊಡಲ್ವಾ ಅವಲಕ್ಕಿ? ಸರ್ ನಾನೊಂದು ಕ್ವಶನ್ ಕೇಳ್ತೀನಿ. ಮೊದಲು ಟಿವಿ ಸೌಂಡ್ ಕಡಿಮೆ ಮಾಡ್ಬಿಡಿಮ್ಮ, ಆಮೇಲೆ ಕೇಳಿ. ಇಲ್ಲ ಫೋನ್ ಕಟ್ ಆಗ್ಬಿಡತ್ತೆ. ಮ್ಯೂಟ್ ಮಾಡಬೇಕು, ಕಡಿಮೆ ಮಾಡೋದಿಲ್ಲ, ಪೂರ್ಣವಾಗಿ ಮ್ಯೂಟ್ ಆಗಬೇಕು. ಸರ್, 10 ತಲೆ ಉಂಟು ರಾವಣನಲ್ಲ, ಬಾಲ ಉಂಟು ಆಂಜನೇಯನಲ್ಲ. 10 ತಲೆ ಉಂಟು ರಾವಣನಲ್ಲ. 10 ತಲೆ ಉಂಟು ರಾವಣನಲ್ಲ, ಬಾಲ ಉಂಟು ಹನುಮಂತನಲ್ಲ. ಬಾಲ ಉಂಟು ಹನುಮಂತನಲ್ಲ. ತರಕಾರಿ ಒಳಗೆ ಬರ್ತದೆ ನೋಡ್ರಿ. ತರಕಾರಿ ಒಳಗ? ತರಕಾರಿ ಒಳಗೆ ಬರುತ್ತಾ ಇದು? ಇದು ಹೂಕೋಸ ಅಲ್ಲ ಸರ್, ಹೀರೆಕಾಯಿ ಸರ್. ಅವನ ಎಣಸ್ರಿ 10 ಗೆರೆಗಳು ಇರ್ತಾವೆ ಅವಕ್ಕೆ. ಸರಿಯಾಗಿರ್ತಕ್ಕಂಥ ಉತ್ತರಮ್ಮ, ಧನ್ಯವಾದಗಳು. ಸರಿ ಸರ್. ಓಕೆ ಓಕೆ, ಒಳ್ಳೇದಾಗ್ಲಿ. ಅಡ್ವಾನ್ಸ್ ಆಗಿ 14ನೇ ತಾರೀಕು ಒಂದ್ ಸ್ವಲ್ಪ ವಿಶ್ ಮಾಡಿ ಸರ್. ನಮ್ಮ ಖಂಡಿತ ನೀವು ಫೋನ್ ಮಾಡಬೇಕು. ಅವತ್ತಿನ ದಿವಸ ನೀವು ಫೋನ್ ಮಾಡಿದ್ರೆ ಖಂಡಿತ ವಿಶ್ ಮಾಡ್ತೀವಿ. ಫೋನ್ ಮಾಡಿ ಒಂದು ಫೋಟೋ ಕಳಿಸ್ಕೊಡಿ 13ನೇ ತಾರೀಕೆ. ಹೌದ್ರಾ? ಫೋಟೋ ಕಳಿಸ್ಬೇಕ್ರಾ? ಫೋಟೋ ಕಳಿಸಿ ಇದೇ ನಂಬರ್ಗೆ. ವಾಟ್ಸ್ಆಪ್ ನಾಗ ಇದೆ ಸರ್? ಇದೇ ನಂಬರಲ್ಲಿ ಇದೆ ವಾಟ್ಸಪ್. ಓಕೆ ಸರ್, ಥ್ಯಾಂಕ್ ಯು. ಆಗ್ಲಿಮ್ಮ, ಒಳ್ಳೇದಾಗ್ಲಿ, ನಮಸ್ಕಾರ. ನಮಸ್ಕಾರ. ಎಸ್, ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಕೂಡ ಕೇಳಿದರು ಅಮ್ಮ ಅವರು. 10 ತಲೆ ಉಂಟು ರಾವಣ ಅಲ್ಲ, ಬಾಲ ಉಂಟು ಹನುಮಂತನಲ್ಲ ಅಂಥೇಳಿ. ಎಸ್, ಹೀರೆಕಾಯಿ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನೊಂದು ಕರೆ ಬರ್ತಾ ಇದೆ, ಬಹುಶಃ ನಮ್ಮ ಸುಧಾ ಮೇಡಮ್ ಇರಬೇಕೇನೋ, ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸುಧಾ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ? ಸರ್ ಆಯ್ತು ಸರ್, ದೋಸೆ ಮಾಡಿದ್ವಿ ಸರ್. ದೋಸೆ, ಓಕೆ. ಬೆಣ್ಣೆ ದೋಸೆನಾ, ಖಾಲಿ ದೋಸೆನಾ, ಮಸಾಲ ದೋಸೆನಾ? ಮಾಮೂಲಿ ದೋಸೆ ಸರ್. ಮಾಮೂಲಿ ದೋಸೆ, ದಾವಣಗೆರೆ ಮನೆ ದೋಸೆ ಅಲ್ವಾ? ಓಕೆ ಓಕೆ. ದೋಸೆಗೆ ಪಲ್ಯ ಚಟ್ನಿ ಎಲ್ಲ ಇತ್ತಾ, ಬರೀ ಚಟ್ನಿ ಅಷ್ಟೇನಾ? ಸರ್ ಪಲ್ಯ ಮಾಡಿದ್ವಿ ಸರ್, ಕರೆಂಟ್ ಇರ್ಲಿಲ್ಲ, ಚಟ್ನಿ ಮಾಡಿರ್ಲಿಲ್ಲ, ಈಗ ಕರೆಂಟ್ ಬಂತು ಸರ್. ಓಕೆ ಓಕೆ. ಚೆನ್ನಾಗಾಯ್ತಾ ಊರಲ್ಲೆಲ್ಲ ಮಳೆ? ಸರ್ ಚೆನ್ನಾಗಿದೆ ಸರ್. ಓಕೆ, ಒಳ್ಳೆದಾಗಲಿ. ಹೇಳಿ, ಹಾಗಾದ್ರೆ ಶುಭಾಶಯ ಹೇಳಬೇಕಾ? ನಿಮಗೆ ಗುಡ್ ಮಾರ್ನಿಂಗ್ ಸರ್. ಥ್ಯಾಂಕ್ ಯು ಮಾ, ನಿಮಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಬೆಳಗಿಂದು. ಹೇಳಿಮ್ಮ, ಇವತ್ತು ವಿಶ್ವ ಅಂಚೆ ದಿನ ಇದೆ, ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ವಿಶ್ವ ಆಂಜನೇಯ ದಿನ ಸರ್. ಅಂಚೆ ದಿವಸ ಅಂದ್ರೆ ಪೋಸ್ಟ್ ಡೇ. ಅಂಚೆ ದಿವಸ. ಮೊದಲೆಲ್ಲ ಪೋಸ್ಟ್ ಮನ್ ಗಳು ಬರ್ತಾ ಇದ್ರಲ್ಲ ಮನೆ ಮನೆಗೆ ಕಾರ್ಡ್ ತಗೊಂಡು. ಹೌದು ಹೌದು ಸರ್. ಸೊ ವಿಶ್ವ ಅಂಚೆ ದಿವಸ. ಏನು ಇಷ್ಟೊಂದು ಇದು ಇರ್ಲಿಲ್ಲ ಸರ್, ಚಾಲ್ತಿ ಇರ್ಲಿಲ್ಲ ಅವಾಗೆಲ್ಲ. ಪೋಸ್ಟ್ ಮೂಲಕನೇ ಎಲ್ಲ ಇವನ್ ಮಾಡ್ತಿದ್ರು ಸರ್, ಪೋಸ್ಟ್ ಕಳಿಸ್ತಿದ್ರು. ಈಗ ಹಂಗೇನಿಲ್ಲ, ಮೊಬೈಲ್ಗಳು ಬಂದಿರೋದ್ರಿಂದ ಪೋಸ್ಟ್ ಯಾರು ಈಗ ಇದು ಮಾಡಲ್ಲ ಸರ್. ಹೌದು ಹೌದು. ಹಾಗಾಗಿನೇ ಕಳೆದ ವರ್ಷ ಸಂಪೂರ್ಣವಾಗಿ ಆ ಪೋಸ್ಟ್ ಕಾರ್ಡ್ಗಳನ್ನೇ ನಿಲ್ಲಿಸಿರ್ತಕ್ಕಂಥ ಒಂದು ವಿಚಾರ ಅಲ್ವಾ? ಹೌದು ಸರ್. ಓಕೆ, ಹೇಳಿಮ್ಮ, ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿಲ್ಲ ಅಂದ್ರೆ ಇವತ್ತು ವಿಶೇಷವಾಗಿರ್ತಕ್ಕಂಥ ಗುರುವಾರ, ಗುರು ರಾಯರ ವಾರ, ಗುರು ದತ್ತಾತ್ರೇಯರ ವಾರ, ಭಕ್ತಿಗೀತೆ ಅಥವಾ ಭಾವಗೀತೆ ಯಾವ್ದಾದ್ರು ಹೇಳ್ತೀರಾ? ಭಕ್ತಿಗೀತೆ ಹೇಳ್ತೀನಿ ಸರ್. ಖಂಡಿತ ಹೇಳಿಮ್ಮ. ಎಲ್ಲ ಶರಣರ ನೆನೆದು ಇಳುನಾನಕನಾಗಿ ಎಲ್ಲರನ್ನು ಒಂದೊಂದು ಬೇಡಿಕೊಂಡೆ, ಎಲ್ಲರನ್ನು ಒಂದೊಂದು ಬೇಡಿಕೊಂಡೆ, ಭಕ್ತಿಯ
ವ್ಯರ್ಥವಾಗುವುದೆಂದು ಭಕ್ತಿತ್ರಯವ ಕಲಿಸಿ ಮುಕ್ತ ನಿಲ್ಲಿಸಿ ಮುಕ್ತಿ ಪದವಿಗೆ ಸಂದ ಕರ್ತು ಬಸವೇಶ್ವರನ ಅತಿ ಭಕ್ತಿ ಭಿಕ್ಷೆಯನ್ನು ನೀಡು ಎನಗೆ ನೀಡು ಎನಗೆ ಎಲ್ಲ ಶರಣರ ನೆನೆದು ಇಲ್ಲಿ ನಾನಕನಾಗಿ ಎಲ್ಲರನ್ನು ಒಂದೊಂದ ಬೇಡಿಕೊಂಡೆ ಶಿವನೊಳಗೆ ಪ್ರಾಣವನು ತವ ಬೆರೆಸಿ ಹೊರಗೆಳೆದು ಶಿವನೊಳಗೆ ನೊಳು ಪರಮ ತಪವನೈದಿ ಶಿವನು ತಾನಾಗಿರ್ತ ಶಿವಸಿದ್ದರಾಮಯ್ಯ ಶಿವಯೋಗ ಭಿಕ್ಷೆಯನ್ನು ನೀಡು ಎನಗೆ ನೀಡು ಎನಗೆ ಇಂಬನರಿದು ಶಿವನೊಳಗೆ ಸಂಭ್ರಮದಿ ಮಡಿಗಲಿಶು ಕುಂಬಿನಿಯ ಜನರೊಳಗೆ ನುಡಿಗಳರಿತು ಗಂಭೀರನಾದ ಸಂವೆಂಬುವ ಜಗನ್ನ ಗಂಭೀರ ಭಿಕ್ಷೆಯನ್ನು ನೀಡು ಎನಗೆ ನೀಡು ಎನಗೆ ಎಲ್ಲ ಶರಣರು ನೆನೆದು ಇಲ್ಲಿ ನಾನಕನಾಗಿ ಎಲ್ಲರನ್ನು ಒಂದೊಂದ ಬೇಡಿಕೊಂಡೆ ಉರಿಪತಿಯಂಬಿಟ್ಟು ನಿರ್ವಾಣಯತೆಯಾಗಿ ಸರ್ವ ಕರುಮೇಂದ್ರಿಯ ಗುಣಗಳರಿತು ಗಂಭೀರನಾದ ಸಂಬಿಂಬವ ಜಗನ್ನ ಗಂಭೀರ ಭಿಕ್ಷೆಯನ್ನು ನೀಡು ಎನಗೆ ನೀಡು ಎನಗೆ ನಮ್ಮ ಶರಣರು ಬಹಳ ಧರ್ಮಿಗಳು ನಿರ್ಮಲರು ಒಮ್ಮೆಯಂಭಿಕ್ಷೆಯನ್ನು ಇಲ್ಲರು ನಮ್ಮ ಸಂಭ್ರಾಕ್ಷಿಸುವ ಧರ್ಮ ಭಿಕ್ಷೆಯನುಂಡು ನೆಂಬುವನು ಶಿವ ಷಡಾಕ್ಷರಿಯ ಲಿಂಗವ ಶಿವ ಷಡಾಕ್ಷರಿಯ ಲಿಂಗವ ಎಲ್ಲ ಶರಣರ ನೆನೆದು ನಾನಕನಾಗಿ ಎಲ್ಲರನ್ನು ಒಂದೊಂದ ಬೇಡಿಕೊಂಡೆ ಎಲ್ಲರನ್ನು ಒಂದೊಂದ ಬೇಡಿಕೊಂಡೆ. ಧನ್ಯವಾದಗಳಮ್ಮ. ಒಂದು ತುಂಬ ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ಹೇಳಿದ್ರಿ. ಒಳ್ಳೆಯದಾಗಲಿ ಅಮ್ಮ. ಭಗವಂತ ತಮಗೆ ಎಲ್ಲ ರೀತಿಯಿಂದ ಯಶಸ್ಸನ್ನು ಕೊಡಲಿ ಅಂತ ಕೇಳ್ಕೊಳ್ತೀನಿ ಅಮ್ಮ. ನಮಸ್ತೆ ಅಮ್ಮ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್ ಹಾಂ, ಕ್ವಶನ್ ಕೇಳ್ತೀನಿಮ್ಮ. ಅಂಗಣ್ಣ ಮಂಗಣ್ಣ ಅಂಗಿ ಬಿಚ್ಚಿಕೊಂಡು ನುಂಗಣ್ಣ. ಬಾಳೆಹಣ್ಣ ಸರ್. ಬಾಳೆಹಣ್ಣ? ಸರ್ ಶೋರಾ? ಸರ್ 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 ಬಾಳೆಹಣ್ಣು ಅಂದ್ಬಿಟ್ರೆ ಬೇರೆ ಯಾವುದೂ ನಾವು ಸಿಪ್ಪೆ ಸುಲ್ ತಿನ್ನೋದೇ ಇಲ್ವಾ? ಇಲ್ಲ ಸರ್, ಅದು ಆಪ್ಷನ್ ಅದೇ ಕರೆಕ್ಟ್ ಆಗಿ ಬರುತ್ತೆ ಸರ್. ಓಕೆ, ಆಪ್ಷನಲ್ಲಿ ನೋಡಿದ್ರೆ ಅದೇ ಕರೆಕ್ಟಾಗಿ ಬರುತ್ತೆ. ಬಟ್ ಸಾಕಷ್ಟು ಇತರೆ ಹಣ್ಣುಗಳೇ ಇದೆ ಸಿಪ್ಪೆ ಸುಲ್ಕೊಂಡು ತಿಂತಕ್ಕಂಥದ್ದು. ಕಿತ್ಲೆ ಹಣ್ಣಾಗಿರ್ಬೋದು, ಹೌದು ಸರ್. ಮೋಸಂಬಿ ಹಣ್ಣಾಗಿರ್ಬೋದು, ಅಥವಾ ಈ ಒಂದು ಅದು ಮೋಸಂಬಿ ಹಣ್ಣು ಆಗಿರುತ್ತೆ. ಹಾಂ, ಇವೆಲ್ಲ ಹಣ್ಣುಗಳನ್ನ ಜಾಕ್ ಫ್ರೂಟ್ ಅಂತ ಏನು ಹೇಳ್ತೀವಿ, ಅದನ್ನು ಕೂಡ ನಾವು ಸಿಪ್ಪೆನ ಸುಲ್ಬಿಟ್ಟೆ ತಿಂತೀವಲ್ವಾ? ಹೌದು ಸರ್, ಹೌದು. ಓಕೆ, ಎಸ್. ಬಟ್ ಸ್ಟಿಲ್ ಬಾಳೆಹಣ್ಣು ಸರಿಯಾಗಿರ್ತಕ್ಕಂಥ ಉತ್ತರ. ಥ್ಯಾಂಕ್ ಯು ಮಾ, ಕರೆ ಮಾಡಿದ್ದಕ್ಕೆ ಮತ್ತು ಒಂದು ಸರಿ ಉತ್ತರವನ್ನು ನೀಡಿದ್ದಕ್ಕಾಗಿ. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ ಅಮ್ಮ. ಥ್ಯಾಂಕ್ ಯು. ನಮಸ್ತೆ. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ದಾವಣಗೆರೆ KSRTC ಬಸ್ ನಿಲ್ದಾಣ ಉದ್ಘಾಟನೆಯಾಗಿ ತುಂಬ ದಿವಸ ಆಯಿತು. ಕೊನೆಗೂ ಅದಕ್ಕೊಂದು ಇವಾಗ ನಾಮ ಒಂದು ಕೊಡ್ತಕ್ಕಂಥ ಭಾಗ್ಯ ಕೂಡ ಬಂದಿದೆ. ಸೊ ಸಾಕಷ್ಟು ಹೆಸರುಗಳು ಚರ್ಚೆಯಲ್ಲಿ ಇತ್ತು. ದಾವಣಗೆರೆ ನಗರಕ್ಕೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿರ್ತಕ್ಕಂಥ ಅನೇಕ ಮಹನೀಯರುಗಳು ಇಲ್ಲಿಂದ ಇತ್ತು ಹೆಸರುಗಳು. ಅದರಲ್ಲೂ ಕೂಡ ವಿಶೇಷವಾಗಿ ರಾಜನಹಳ್ಳಿ ಮಂತ್ರಿದವ್ರದ್ದಾಗಿರ್ಬೋದು, ಸಾಕಷ್ಟು ಜನರ ಹೆಸರಿತ್ತು. ಕೊನೆಗೆ ಈಗ ಒಂದು ಕಾಮ್ರೇಡ್ ಪಂಪಾಪತಿಯವರ ಹೆಸರನ್ನು ಬಹುಶಃ ಅಂತಿಮ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅದೇ ಹೆಸರು ಶಿಫಾರಸ್ ಆಗಿದೆ ಅಂಥೇಳಿ ಕೂಡ ತಿಳಿದು ಬರ್ತಾ ಇದೆ. ಸೊ ದಾವಣಗೆರೆಯ ನೂತನ KSRTC ಬಸ್ ನಿಲ್ದಾಣಕ್ಕೆ ಬಹುಶಃ ಎಲ್ಲವೂ ಅಂದ್ಕೊಂಡಂಗೆ ಆದರೆ
ಇನ್ನು ಮುಂದೆ ಅದನ್ನು ಕಾಮ್ರೇಡ್ ಪಂಪಾಪತಿಯವರ ಬಸ್ ನಿಲ್ದಾಣ ಹೆಸರಿನಲ್ಲಿ ಕರೀಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ. ಅಧಿಕೃತವಾಗಿ ಇನ್ನಷ್ಟೇ ವಿಚಾರಗಳು ತಿಳಿದು ಬರಬೇಕಿದೆ. ಅದೇ ರೀತಿ ಈ ಒಂದು ಆನ್ಲೈನ್ನಲ್ಲಿ ವಂಚನೆ ಪ್ರಕರಣಗಳು ದಿನದಿಂದ ದಿನಕ್ಕೆ ಅದರಲ್ಲೂ ಕೂಡ ವಿದ್ಯಾವಂತರೇ ಹೋಗಿ ಈ ಒಂದು ಗುಂಡಿಗೆ ಬೀಳ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬೇಸರ ತರುತ್ತೆ. ಇಂಥದ್ದೇ ಒಂದು ಮತ್ತೊಂದು ಘಟನೆ ನಮ್ಮ ಮುಂದೆ ಬಂದಿದೆ, ಅದರ ಬಗ್ಗೆ ಮಾತಾಡೋಣ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ಬಹುಶಃ ನಮ್ಮ ಮಂಜುಳಾ ಮೇಡಮ್ ಅವ್ರು ಇರಬೇಕು ಅನ್ಸುತ್ತೆ. ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್, ತಿಂಡಿ ಆಯ್ತಾ? ಹಾ ಆಯ್ತು ಸರ್. ಓಕೆ, ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್. ಓಕೆ, ಹೇಳಿಮ್ಮ. ಇವತ್ತು ವಿಶ್ವ ಅಂಚೆ ದಿನ ಇದೆ, ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಮುಂಚೆ ಎಲ್ಲ ಇದು ಎಲ್ಲ ನ್ಯೂ ಇಯರ್ ಬಂತು ಅಂದ್ರೂ ಏನಂದ್ರೂ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡ್ತಿದ್ರು. ಇವಾಗೆಲ್ಲ ಫೋನ್ಗಳು ಬಂದ್ಮೇಲಿಂದ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡೋದು ಕಡಿಮೆ ಆಗಿದೆ. ಏನ್ ಅಫಿಷಿಯಲ್ ಲೆಟರ್ಗಳು ಅಷ್ಟೇ ಬರ್ತಾ ಇದಾವೆ. ಆದ್ರೆ ಲೆಟರ್ ಬರೆಯೋದ್ರಲ್ಲಿ ಏನೋ ಒಂದು ಆತ್ಮೀಯತೆ ಇರ್ತಿತ್ತು ಅಂತ ಅನ್ಸುತ್ತೆ ಸರ್. ಹೌದು, ಅವಾಗ ಏನೋ ಒಂಥರ ಶೇರ್ ಮಾಡ್ಕೊಂತಿದ್ರು. ಲೆಟರ್ ಬರುತ್ತೆ ಅಂತ ಕಾಯ್ತಾ ಇದ್ವಿ. ಹಂಗಾಗಿ ಒಟ್ಟು ಯಾರಾದ್ರೂ ಊರಿಗೆ ಹೋದ್ರೂ ಲೆಟರ್ ಬರೀತಾ ಇದ್ರು. ಹೆಂಗಿದೀವಿ ಏನ ಅಂತ ಹೇಳ್ಬಿಟ್ಟು ಲೆಟರ್ ಬರೆಯೋದೇ ಒಂದು 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 ಒಳ್ಳೆ ಹವ್ಯಾಸ, ಏನೋ ಒಂಥರ ಥ್ರಿಲ್ ಇರ್ತಿತ್ತು ಅದ್ರಲ್ಲಿ. ಇವಾಗ ಲೆಟರ್ಗಳು ಬರೆಯೋದು ಕಡಿಮೆ ಆಗಿದೆ. ಅನ್ನೋದಕ್ಕಿಂತ ಆಲ್ಮೋಸ್ಟ್ ಸ್ಟಾಪ್ ಆಗಿದೆ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ಕೋತೀನಿ. ಆಲ್ಮೋಸ್ಟ್ ಸ್ಟಾಪ್ ಆಗಿದೆ. ಇವಾಗ ಅಫಿಷಿಯಲ್ ಲೆಟರ್ಗಳು ಅಷ್ಟೇ ಬರೋದು ಇವಾಗ. ಹೌದು. ಎಸ್, ಆವಾಗೆಲ್ಲ ಹೇಗಿತ್ತು ಅಂದ್ರೆ ಅಕ್ಷರಗಳಲ್ಲಿ ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ರು ಅಲ್ವಾ? ಸೊ ಇವಾಗ ಏನಿಲ್ಲ, ಒಂದು ಹುಟ್ಟು ಹಬ್ಬಕ್ಕ ಒಂದು ಬರ್ಡೇ, ಒಂದು ಕೇಕ್ ಇಮೇಜ್, ಅದ್ರ ಜೊತೆಗೆ ಒಂದು ಗಿಫ್ಟ್ ಇಮೇಜ್ ಕಳಿಸ್ಬಿಟ್ರೆ ಮುಗಿದೋಯ್ತು ಬರ್ಡೇ ವಿಶಸ್ ಅಲ್ವಾ? ಸೊ ಅವಾಗೆಲ್ಲ ಹೇಗಿತ್ತು ಅಂದ್ರೆ ಇಷ್ಟುದ್ದ ಲೈನ್ ಬರಿತಾ ಇದ್ವಿ, ಪ್ರೀತಿಯ ಗೆಳೆಯನಿಗೆ ಅಥವಾ ಗೆಳತಿಗೆ ನಿಮ್ ಹಬ್ಬ ಚೆನ್ನಾಗಿರ್ಲಿ, ನಿಮ್ ಕನಸುಗಳೆಲ್ಲ ಸಾಕಾರಗೊಳ್ಳಿ. ಗ್ರೀಟಿಂಗ್ಸ್ ಕಳಿಸ್ತಾ ಇದ್ರು. ನ್ಯೂ ಇಯರ್ ಬಂತು ಅಂದ್ರೆ ಗ್ರೀಟಿಂಗ್ಸ್ಗಳು ಮನ್ಯಾಗ ಕೆಲವರೆಲ್ಲ ಮನ್ಯಾಗೆ ಮಾಡ್ತಿದ್ರು ಗ್ರೀಟಿಂಗ್ಗಳನ್ನ. ಹೌದು, ಅದೆಲ್ಲ ಏನೋ ಒಂಥರ ಖುಷಿ ಕೊಡ್ತಿತ್ತು ಮಕ್ಳಿಗೆ, ಎಲ್ಲ. ಅದ್ರ ಜೊತೆಗೆ ಒಂದು ಚಾಕ್ಲೇಟ್ಸ್ಗಳನ್ನೋ ಅಥವಾ ಒಂದೇನೋ ಸರ್ಪ್ರೈಸ್ ಗಿಫ್ಟ್ ಇಟ್ಟಿರೋದು ಏನೋ ಒಂದು ಮಾಡ್ತಾ ಇದ್ರು ಅಲ್ವಾ ಅವಾಗೆಲ್ಲ? ಹೌದು ಸರ್. ಇವಾಗ ಅದೆಲ್ಲ ಇಲ್ಲ, ಎಲ್ಲ ನೇಪಥ್ಯಕ್ಕೆ ಸರ್ಕೊಂಡ್ಬಿಟ್ಟಿದೆ. ಮೊಬೈಲ್ ಬಂದು ಅದು ಎಷ್ಟು ಜನರ ಜೀವನ ಇದರಿಂದ ತೊಂದರೆಗೀಡಾಗಿದೆ ಅಂತ ಹೇಳೋದನ್ನ ಶಬ್ದಗಳು ಹೇಳಲಿಕ್ಕೆ ಸಾಕಾಗಲ್ಲ. ಇತ್ತೀಚೆಗೆ ಕ್ಯಾಲ್ಕುಲೇಟರ್ಗಳೆಲ್ಲ ಮೂಲೆ ಸೇರ್ಕೊಳ್ತಾ ಇದ್ದಾವೆ. ಆಮೇಲೆ ರೇಡಿಯೋ ಆಗಿರ್ಬೋದು, ಈ ಒಂದು ಗಡಿಯಾರ ಅಥವಾ ಅಲಾರಾಮ್ ಇಡ್ತಕ್ಕಂಥ ಗಡಿಯಾರಗಳಾಗಿರ್ಬೋದು ಅಲ್ಲ, ಎಷ್ಟು ವಿಚಾರಗಳೆಲ್ಲ ನೇಪಥ್ಯಕ್ಕೆ ಸರ್ಕೊಂಡ್ಬಿಟ್ಟಿದಾವೆ ಅಂತ ಹೇಳಿದ್ರೆ ಕ್ಯಾಲೆಂಡರ್ ಬೇಕಾಗಿಲ್ಲ. ವಾಚ್ಗಳು ಅಷ್ಟೇ, ಮುಂಚೆ ಎಲ್ಲ ವಾಚ್ಗಳು ಹಾಕೋದೇ ಒಂದು ಟ್ರೆಂಡ್ ಆಗಿತ್ತು. ಗೋಲ್ಡ್ ಕೇಸ್ ವಾಚ್ ಅಂತ ವಾಚ್, ಕಲರ್ ವಾಚ್ಗಳು, ವಾಚ್ಗಳು ಕಡಿಮೆ ಆಗಿದಾವೆ ಫೋನ್ ಬಂದ್ಮೇಲೆ. ಎಲ್ಲ ಆಲ್ಮೋಸ್ಟ್ ಒಂದೆರಡಲ್ಲ, ಲೆಕ್ಕ ಮಾಡಿ ಹೇಳ್ತಾ ಹೋದ್ರೆ ಒಂದು ಮೊಬೈಲಿಂದ ಹೆಚ್ಚು ಕಡಿಮೆ ಒಂದು 25-30 ಉದ್ಯೋಗಗಳಿಗೆ ಹೊಡ್ತಾ ಬಿದ್ದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗ ತುಂಬಾ ಜನ ಕ್ಯಾಲೆಂಡರ್ಗಳನ್ನ ಖರೀದಿ ಮಾಡ್ಕೊಂಡು ಮನೇಲಿ ಇಟ್ಕೊಳೋದೇ ಇಲ್ಲ, ಯಾಕಂದ್ರೆ ಎಲ್ಲ ಆಪ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಕ್ಯಾಲೆಂಡರ್ ಅಲ್ಲೇ ಹೇಳ್ಬಿಡತ್ತೆ ಅಲ್ವಾ? ಸೊ ಗಡಿಯಾರ ನೋಡಕ್ ಮನೇಲಿ ವಾಚ್ ಬೇಕಂತೇನಿಲ್ಲ, ಎಲ್ಲರ ಮೊಬೈಲಲ್ಲೂ ಅಲಾರಾಮ್ ಹೇಳ್ಬಿಡತ್ತೆ. ಆಮೇಲೆ ಕೈಗೂ ವಾಚ್ ಕೊಟ್ಕೋಬೇಕಂತಿಲ್ಲ, ಎಲ್ಲ ಮೊಬೈಲಲ್ಲೇ ಸಿಕ್ಬಿಡತ್ತೆ. ಆಮೇಲೆ ಎಷ್ಟೋ ಜನ ಪಂಚಾಂಗ ಕೇಳಕ್ ಜ್ಯೋತಿಷಿಗಳ ಹತ್ರನೇ ಹೋಗ್ತಾ ಇಲ್ಲ, ಗೂಗಲಲ್ಲಿ ಕೇಳ್ಬಿಟ್ರೆ ಹೇಳ್ಬಿಡತ್ತೆ ಪಂಚಾಂಗ ಏನು, ಶುಭ ಮುಹೂರ್ತ ಏನು, ಎಲ್ಲದನ್ನ ಅದೇ ಹೇಳ್ಬಿಡತ್ತೆ. ಅವ್ರ ಹೊಟ್ಟೆಗೂ ಕಲ್ಲು. ಇನ್ನು ರೇಡಿಯೋ ಅಂತೂ ಕೇಳಕ್ಕೆ ಹೋಗ್ಬೇಡಿ, ಇದ್ರಲ್ಲೇ 150 ಸಾಂಗ್ ಗಂಟೆಗೆ ಬರ್ತವೆ. ಟಿವಿ, ಮೊಬೈಲ್ಗಳು ಎಷ್ಟು ಉದ್ಯಮ ಕೊಡ್ತಾ ಬಿದ್ದಿದೆ ಅಂತ ಹೇಳಿದ್ರೆ, ಆ ಕ್ಯಾಮ್ರಾಗಳಂತೂ ಬಂದೇ ಆಗೋಗ್ಬಿಟ್ಟಿದ್ದಾವೆ ಎಷ್ಟೋ ಕಡೆ. ಆವಾಗೆಲ್ಲ ಈ ಕೊಡಾಕ್ ಕ್ಯಾಮ್ರಾ ಆಗಿರ್ಬೋದು, ಪ್ಯಾನಾಸೋನಿಕ್ ಕ್ಯಾಮ್ರಾಗಳು ಅಂದ್ಬಿಟ್ರೆ ಅದು ಏನೋ ಒಂಥರ ಕ್ರೇಜು. ಮುಂಚೆ ಎಲ್ಲ ಎಲ್ಲಾರು ಹೋದ್ರು ಅಂದ್ರೆ ಟೂರ್ ಹೋದ್ರು ಅಂದ್ರೆ ಕ್ಯಾಮ್ರಾಗಳು ತಗೊಂಡ್ ಹೋಗ್ತಿದ್ರು. ಫೋಟೋಗಳು ಎಲ್ಲ ಕ್ಲಿಕ್ ಮಾಡ್ಕೊಂಡ್ ಬರೋದು ಫೋಟೋಗಳು. ಇವಾಗ ಫೋಟೋಗಳು ಕಡಿಮೆ ಆಗಿದಾವೆ. ಕಡಿಮೆ ಅಷ್ಟೇ ಅಲ್ಲ, ಆ ಕ್ಯಾಮ್ರಾಗಳ ಫೋಟೋ ಆಲ್ಮೋಸ್ಟ್ ಇಲ್ಲವೇ ಇಲ್ಲ ಅಂತಾನೆ ಹೇಳ್ಬೋದು ಇವಾಗ. ಹೌದು, ಆ ರೀಲ್ ಹಾಕ್ಬಿಟ್ಟು ಅದನ್ನ ಹೊಡ್ಸ್ಕೊಂಡು ಅದು ತೊಳಸ್ಕೊಂಡ್ ಬರೋದು ಅವ್ರಿಗೂ ಕಾಯದೇ ಒಂದು ಕುತೂಹಲ ಇತ್ತು. ನಮ್ ಫೋಟೋ ಹೆಂಗ್ ಬಂದಿದೆ, ಎಲ್ಲಿ ತೆಗೆಸ್ಕೊಂಡಿದ್ದಂತ. ಈಗ ಅದನ್ನೆಲ್ಲ ಏನಿಲ್ಲ, ಆನ್ ದ ಸ್ಪಾಟೇ ನೋಡ್ಬಿಡ್ತೀವಿ. ಆ ಉದ್ಯಮಕ್ಕೂ ಕತ್ರೆ. ಈಗ ಹೇಳ್ತಾ ಹೋದ್ರೆ ಬಹಳಷ್ಟು ಇದಾವೆ ಮೊಬೈಲಿಂದ ಆಗಿರ್ತಕ್ಕಂಥ ತೊಂದರೆಗಳು. ಎಸ್, ಆ ವಿಚಾರ ಬಿಡೋಣ. ಹೇಳಿಮ್ಮ, ಇವತ್ತು ಗುರುವಾರ, ಗುರುರಾಯರ ವಾರ, ಭಕ್ತಿಗೀತೆ ಅಥವಾ ಭಾವಗೀತೆ ಏನಾದ್ರು ಹೇಳ್ತೀರಾ?
ಸರ್ ಇದು ಇವತ್ತಿನ ಟಾಪಿಕ್ ಬಗ್ಗೆನೇ ಹೇಳ್ತೀನಿ ಸರ್ ಅಂತ. ಹೇಳಿ. ಪತ್ರ ಬರೆಯಲ ಇಲ್ಲ ಪತ್ರ ಬಿಡಿಸಲ, ಹೇಗೆ ಹೇಳಲಿ ನನ್ನ ಮನದ ಹಂಬಲ, ಮಾತನಾಡಲ ಇಲ್ಲ ಹಾಡು ಹಾಡಲ, ಹೇಗೆ ತಿಳಿಸಲಿ ನನ್ನ ಮನದ ಕಳವಳ, ಪತ್ರ ಬರೆಯಲ ಚಿತ್ರ ಬಿಡಿಸಲ. ಧನ್ಯವಾದಗಳಮ್ಮ. ಸೊ ಕರೆ ಕಟ್ಟಾಯಿತು. ಎಸ್ ವೀಕ್ಷರೇ, ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಆನ್ಲೈನ್ ವಂಚನೆಗಳ ಬಗ್ಗೆನೂ ಕೂಡ ಹೇಳ್ತಾ ಇದ್ದೆ. ವಿದ್ಯಾವಂತರು ಅದರಲ್ಲೂ ಕೂಡ ಮಂಗಳೂರು ಅಂದರೆ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ತನ್ನದೇ ಆಗಿರ್ತಕ್ಕಂಥ ಹೆಸರಿರ್ತಕ್ಕಂಥ ಊರು. ಇಲ್ಲೂ ಕೂಡ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಮೂಲಕ ಲಿಂಕನ್ನು ಬಳಸಿ ಓಪನ್ ಮಾಡಿ ಅದು ಇದು ಅಂದ್ಕೊಂಡು ಏನೇನೋ ಹೇಳಿ ಟಾಸ್ಕ್ ಪೂರ್ತಿ ಮಾಡಿ, ಒಂದು ಟಾಸ್ಕಿಗೆ 200 ರೂಪಾಯಿ ಕೊಡ್ತೀವಿ ಅಂತೇಳಿ 5 ಟಾಸ್ಕ್ ಪೂರ್ತಿ ಮಾಡಿದ್ಮೇಲೆ 1000 ರೂಪಾಯಿ ಕೊಟ್ಟಿದ್ದಾರೆ. ಅದಾದಮೇಲೆ ಇದೇ ರೀತಿ ವರ್ಗಾವಣೆ ಮಾಡ್ತಾ ಹೋಗಿ ನಿಮ್ಗೆ ಇನ್ನಷ್ಟು ಡಬಲ್ ತ್ರಿಬಲ್ ಕೊಡ್ತೀವಿ ಅಂತ ಹೇಳಿ ಮೋಸ ಮಾಡಿ 16,06,000 ರೂಪಾಯಿನ ಮೋಸ ಮಾಡಿದ್ದಾರೆ ಅಂತ. ಒಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ, ಹೇಳಿ ತಮ್ಮ ಹೆಸರು? ಸುಲೋಚನಮ್ಮ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿಮ್ಮ? ಓಕೆ, ಹೇಳಿಮ್ಮ. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಎಲ್ಲರಿಗೂ ಶುಭಾಶಯ ಸರ್. ಓಕೆ ಅಮ್ಮ, ಒಳ್ಳೇದಾಗಲಿ. ತಿಂಡಿ ಆಯ್ತಾ ತಮ್ಮದು? ಆಯ್ತಾ, ನಿಮ್ದು? ನಂದು ಕೂಡ ಆಯ್ತುಮ್ಮ. ಹೇಗಿದೆ ಆರೋಗ್ಯ? ಆರಾಮ್ ಸರ್. ಚೆನ್ನಾಗಿದ್ದೀರಾ? ಊರಲ್ಲಿ ಮಳೆ ಆಗಿದೆಯಾ ನಿನ್ನೆ? ಎಲ್ಲ ಚೆನ್ನಾಗಿದೆ. ನಿನ್ನೆ ಊರಲ್ಲಿ ಮಳೆ ಚೆನ್ನಾಗಿದೆಯಾ ಕೇಳಿದೆ. ಮಳೆ ಮಳೆ ಸ್ವಲ್ಪ ಕಡಿಮೆ ಸರ್ ಇಲ್ಲಿ. ಹೌದಾ? ನಿನ್ನೆ ಎಲ್ಲ ಚೆನ್ನಾಗಿ ಬಂತಲ್ಲ? ಇಲ್ಲ ಸರ್ ಸ್ವಲ್ಪ ಅಷ್ಟೇನೆ. ಬರುತ್ತೆ ಇನ್ನ ಹೆಚ್ಚು ಕಡಿಮೆ ಇನ್ನೊಂದು 15-20 ದಿವಸ ಮಳೆ ಇದೆ ಅಂತೆ. ದಸರಥ ರಾಮೇಶ್ವರ ಅಂತ ವಜ್ರ ಇದೆ ಸರ್. ಗುಡುಗ್ನೆಲ್ಲಿ ಕೆರೆ ಇಲ್ಲಿ. ಓಕೆ, ಚೆನ್ನಾಗಿದೆ ಸರ್. ಎಲ್ಲ ಬರ್ತಾರೆ ಎಲ್ಲಾ ಕಡೆಯಿಂದ. ದಶರಥ ರಾಮೇಶ್ವರ ಅಂತನಾ? ದಶರಥ ರಾಮೇಶ್ವರ ಅಂತ. ಓಕೆ. ಸೊ ದಶರಥರು ಬಂದ್ಬಿಟ್ಟು ಅದನ್ನ ಸ್ಥಾಪನೆ ಮಾಡಿದ್ದು ಅಂತ ಇತಿಹಾಸ ಇದೆ ಅಲ್ವಾ ಅಲ್ಲಿ? ಓಕೆ. ಎಸ್, ಒಳ್ಳೇದಮ್ಮ. ನಿಮ್ಮ ಊರಿಂದ ಮತ್ತೇನಿದೆ ವಿಶೇಷತೆ ಹೇಳಿ. ನಮ್ಮೂರಲ್ಲಿ ಇನ್ನೇನು ಅದೇ, ಇಲ್ಲಿ ದೇವಸ್ಥಾನ ಇದೆ. ಅಲ್ಲಿ ಬೆಟ್ಟದ ಮೇಲಿದೆ. ಬೆಟ್ಟದ ಮೇಲೆ ಇರೋದಾ ಇದು ದಶರಥ? ಚಿಕ್ಕೋಜ್ಜುರ ಅಂತ ಮತ್ತೆ ಇನ್ನೊಂದಿದೆ ಸರ್. ಎಲ್ಲ ವಿಶೇಷವಾಗಿ ಪೂಜೆ ಪುನಸ್ಕಾರ ನಡೀತವೆ. ತುಂಬಾ ಜನ ಬರ್ತಾರ ಅಲ್ಲಿಗೆ ದಶರಥ ರಾಮೇಶ್ವರ ದೇವಸ್ಥಾನಕ್ಕೆ? ಬಹಳ ಕಡೆಯಿಂದ ಸಕ್ರಾಯಪಟ್ಟಣ, ಚಿಕ್ಕಮಂಗ್ಳೂರು, ಮೈಸೂರು, ಬೆಂಗಳೂರು ಕಡೆ ಎಲ್ಲ ಬರ್ತಾರೆ. ಜಾತ್ರೆ ಆಗುತ್ತೆ ಶಿವರಾತ್ರಿ ಆದ 11 ದಿವಸದಲ್ಲಿ. ಚೆನ್ನಾಗುತ್ತೆ ಸರ್, ಬರ್ತಾರೆ ಎಲ್ಲ. ಓಕೆ. ನಮ್ಮಮ್ಮದ ಮನೋಜ್ ಅಂತ ಸರ್. 3ನೇ ವರ್ಷದ್ದು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ಬೆಂಗಳೂರಲ್ಲಿ. 3ನೇ ವರ್ಷ ಮುಗಿದು ಈಗಲೇ 4ನೇ ವರ್ಷದ್ದು. ಅವ್ರಪ್ಪಂದ್ರು ಎಲ್ಲ 4 ಜನ ಮಕ್ಳೆಲ್ಲ ಇಂಜಿನಿಯರ್, ಡಾಕ್ಟರ್ ಓದ್ತಾ ಇದೆ. ತುಂಬಾ ಸಂತೋಷ. ಬೆಂಗಳೂರಲ್ಲಿದ್ದಾರೆ. ಓಕೆ, ಹುಟ್ಟಿದಬ್ಬನ ಅವ್ರದ್ದು? ಇಲ್ಲ, ಹುಟ್ಟಿದಬ್ಬ ಲೇಟ್ ಇದೆ ಸರ್. ಓಕೆ, ಒಳ್ಳೇದಾಗ್ಲಿಮ್ಮ ಮನೋಜ್ ಅವರಿಗೆ. ಅವರೆಲ್ಲರಿಗೂ ಆರ್ಥಿಕ ಶುಭಾಶಯ. ಖಂಡಿತಮ್ಮ. ಮನೋಜ್ ಅವರಿಗೆ ಮತ್ತು ಇನ್ನುಳಿರ್ತಕ್ಕಂಥ 3 ಇಂಜಿನಿಯರ್ಗಳು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ ಅಂತ ಕೇಳಿದ್ರಿ, ತುಂಬ ಸಂತೋಷ. ಒಳ್ಳೇದಾಗಲಿ ಅಮ್ಮ, ಅವ್ರ ಭವಿಷ್ಯ ಉಜ್ವಲವಾಗಿರಲಿ ಅಂತ ಕೇಳ್ಕೊಳ್ತೀನಿಮ್ಮ. ಒಳ್ಳೇದಾಗಲಿ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾರೆ ಅಮ್ಮ. ನಮಸ್ಕಾರ. ನಮಸ್ತೆ ಅಮ್ಮ. ಎಸ್ ವೀಕ್ಷಕರೇ, ಈ ದಶರಥ ರಾಮೇಶ್ವರದ ಬಗ್ಗೆ ತುಂಬ ಕೇಳಿದ್ದೀನಿ, ಬಟ್ ನಮಗಿನ್ನೂ ಹೋಗೋ ಭಾಗ್ಯ ಸಿಕ್ಕಿಲ್ಲ. ನೋಡೋಣ ಯಾವಾಗ ಅಲ್ಲಿಗೆ ಹೋಗೋ ಅವಕಾಶ ಸಿಗುತ್ತೆ ಅಂಥೇಳಿ. ತುಂಬ ಒಳ್ಳೆಯ ಒಂದು ಹಿಸ್ಟಾರಿಕಲ್ ಪ್ಲೇಸ್. ಖುದ್ದು ದಶರಥ ಮಹಾರಾಜರೇ ಆ ರಾಮನ ಒಂದು ದೇವಸ್ಥಾನವನ್ನು ಅಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತಕ್ಕಂಥ ಒಂದು ಐಹಿತ್ಯ ಕೂಡ ಇದೆ. ಸೊ ಅಲ್ಲಿಗೆ ಹೋದಾಗ ಅದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡ್ತೀನಿ, ನಮ್ಮ ವೀಕ್ಷಕರಿಗೆ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಬನ್ನಿ, ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಸರ್ ನಮಸ್ಕಾರ. ನಮಸ್ತೆ ವಿಶ್ವನಾಥ್ ಸರ್, ನಿಮ್ಮ ಫೋನ್ಗೋಸ್ಕರನೇ ಕಾಯ್ತಾ ಇದ್ದೆ ನಾನು. ಯಾಕೆ ಸರ್? ಮಳೆ ಬಂದಿಲ್ಲ ಅಂತಿದ್ರು. ನಿನ್ನೆ ಸಿಕ್ಕಾಪಟ್ಟೆ ಮಳೆ ಬಂತಲ್ಲ ಸರ್? ಮಳೆ ಜೋರ ಬಂದಿಲ್ಲ ಸರ್, ಸ್ವಾನೆ ಅಷ್ಟೇ. ಮಳೆ ಏನ್ ಜೋರಿಲ್ಲ. ಜೋರಿಲ್ವಾ? ಇಲ್ಲ ಸರ್, ಸ್ವಾನೆ. ನಿಮ್ಮ ದಾವಣಗೆರೆ ಬಾರಿ ಮಳೆನಾ? ಅಯ್ಯೋ, ಸಿಕ್ಕಾಪಟ್ಟೆ ಮಳೆ ಅಂತ ಕೇಳ್ತಿರಲ್ಲ. ಒಂದು 3-4 ತಾಸು ಗುಡುಗು ಸಿಡ್ಲು ಎಲ್ಲ ಬಿಟ್ಟು ದಾವಣಗೆರೆಲ್ಲೇ ಹೊಡೆದಂಗಿದ್ವು.
ಸ್ವಾನೆ ಸಾಯಂಕಾಲ ರಾತ್ರಿ ಎಲ್ಲ ಜಿಟಿ 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 ಇಟ್ಕೊತ ಹಸಿ ಆಗಿದಾವ್ ಅಷ್ಟೇ. ಅಲ್ಲ ಒಳ್ಳೇದೇ ಅಲ್ಲ, ಜಿಟಿ ಮಾಡಿ ಹೇಳಿದ್ರೆ ಅಂತಾನೆ ನೀರ್ ಆಗದ್ ಭೂಮಿಗೆ. ಹ್ಞೂ ಸರ್, ನೀರು ಹರಿಯಂಗ್ ಹೊಡಿಬೇಕು. ಅಡಿಕೆ ಗಿಡ ತೆಂಗಿನ ಗಿಡಗಳಿಗೆ ಚೆನ್ನಾಗಿ ಭೂಮಿ ನೆನ್ತ್ಕೋಬೇಕಲ್ಲ ಸರ್. ನೆನ್ತ್ಕೊಳ್ಸ ಜಿಟಿ ಮಳೆ ತಾನೆ ನೆನ್ತ್ಕೊಳೋದು, ಹಂಗೆ ಬಂದ್ಬಿಟ್ರೆ ಹಂಗೆ ಹೋಗ್ಬಿಡ್ತೈತೆ ಜೋರಾಗಿ ಬಂದ್ರೆ. ರಾತ್ರಿ ಕೇಂದ್ರ ಹಿಂಗ್ ಬಂದ್ರೆ ಸಾಕು. ಬರ್ತೈತಿ. ಇವತ್ತು ಸಿಕ್ಕಾಪಟ್ಟೆ ಗಮ್ಮಿದೆ, ಬಿಸಿಲಿದೆ. ಇನ್ನೊಂದು 15-20 ದಿವಸ ಒಳ್ಳೆ ಮಳೆ ಬರುತ್ತೆ ಅಂತ ಹೇಳಿದ್ದಾರೆ ಹವಾಮಾನ ಇಲಾಖೆಯಿಂದ. ಹ್ಞೂ ಸರ್, ಬಂದು ಸಾಕಾಯ್ತು ಸರ್ ಮಳೆ. ಬರ್ತೈತೆ ರಾಗಿ ಒಳ್ಳೆ ಬೆಳೆ ಬರ್ತೈತೆ, ಏನ್ ಚಿಂತೆ ಮಾಡ್ಬೇಡ್ರಿ. ದೀಪಾವಳಿ ಹಬ್ಬ ಜೋರಾಗಿ ಮಾಡಂತ್ರಿ. ಓಕೆ ಸರ್. ಆಗ್ಲಿ. ತಿಂಡಿ ತಿಂದ್ರಾ? ಇಲ್ಲ ಸರ್, ಈಗ ಮುದ್ದೆ ಊಟ ಮಾಡ್ತೀವಿ ಸರ್. ಸೂಪರ್. ಬೆಳಗ್ಗೆನೆ ರಾಗಿ ಮುದ್ದೆ. ಹ್ಞೂ ಸರ್, ದನ ಹೊಡ್ಕೊಂಡು ಹೋಗ್ಬೇಕಲ್ಲ ಸರ್ ಮೇಸಕ್ಕೆ. ಆಗ್ಲಿ ಒಳ್ಳೇದಾಗ್ಲಿ. ರಾಗಿ ಮುದ್ದೆ ಬಸ್ಸಾರಾ? ಹ್ಞೂ ಸರ್. ನಿಮ್ದು? ನಂದು ಅವಲಕ್ಕಿ ಸರ್. ಹೌದಾ? ಒಳ್ಳೇದಾಗ್ಲಿ. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನಾಳೆ ಫೋನ್ ಮಾಡಿ ಮಳೆ ಬಂದ ಮೇಲೆ, ಆಯ್ತಾ? ಆಯ್ತು ಸರ್. ಓಕೆ ಸರ್. ಒಳ್ಳೇದಾಗ್ಲಿ ಸರ್. ನಮಸ್ಕಾರ. ಓಕೆ. ನಮಸ್ತೆ. ಎಸ್ ವೀಕ್ಷಕರು, ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ದಯವಿಟ್ಟು ನೀವು ವಿದ್ಯಾವಂತರಾಗಿರಿ ಅಥವಾ ಅವಿದ್ಯಾವಂತರಾಗಿರಿ, ನೀವು ಏನೇ ಆಗಿರಲಿ, ವಿಚಾರ ಏನಪ್ಪ ಅಂತ ಹೇಳಿದ್ರೆ, ದಯವಿಟ್ಟು ನಿಮ್ಮ ಮೊಬೈಲ್ಗೆ ಬರ್ತಕ್ಕಂಥ ಈ ಆನ್ಲೈನ್ ಸ್ಕೀಮ್ಸ್ಗಳ ಬಗ್ಗೆ ಎಚ್ಚರದಿಂದ ಇರಿ. ನಿಮ್ಮ ಮೊಬೈಲ್ಗೆ ಬರ್ತಕ್ಕಂಥ ಈ ಸ್ಕ್ಯಾಮ್ಸ್ಗಳ ಬಗ್ಗೆ ಎಚ್ಚರವಾಗಿರಿ. ನಿಮ್ಗೆ ಏನೋ ಒಂದು ಕೊರಿಯರ್ ಬರುತ್ತೆ, ಆ OTP ಕೊಡಿ ಅಂದ್ಕೊಂಡು ಮೋಸ ಮಾಡ್ಬೋದು. ಅಥವಾ ನಿಮ್ಗೇನೋ ಒಂದು ಗಿಫ್ಟ್ ಬಂದುಬಿಟ್ಟಿದೆ, ಅದನ್ನು ರಿಸೀವ್ ಮಾಡೋದಕ್ಕೊಂದು OTP ಕೊಡಿ ಅಂತ ಮೋಸ ಮಾಡ್ಬೋದು. ಇಲ್ಲ ಈ ರೀತಿ ಇದನ್ನು 5 ಜನರಿಗೆ ಫಾರ್ವರ್ಡ್ ಮಾಡಿಬಿಡಿ, ನಿಮಗೇನೋ ಒಂದು ಗಿಫ್ಟ್ ಬರುತ್ತೆ, ಬೈಕೋ ಕಾರೋ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಚೀಟಿಂಗ್ ಮಾಡಿಬಿಡ್ತಾರೆ. ಪಾಪ ವಿದ್ಯಾವಂತರು ಮಂಗಳೂರಿನವ್ರು ಕೂಡ 16 ಲಕ್ಷ ರೂಪಾಯಿ ಕಳ್ಕೊಂಡಿದ್ದಾರೆ. ಹುಷಾರಾಗಿರಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಮಂಗಳೂರಿನ ಬ್ರಿಜೇಶ್ ಚೌಟ ಅವ್ರು ಯಾರಿಗೆ ಗೊತ್ತಿಲ್ಲ ಹೇಳಿ, ಆ ಒಂದು ಭಾಗದ ಸಂಸದರು ಕೂಡ, ಅವರು ಅಮೇರಿಕಾದಲ್ಲಿ ನಡೀತಾ ಇರತಕ್ಕಂಥ ವಿಶ್ವಸಂಸ್ಥೆ ಅಧಿವೇಶನಕ್ಕೆ ತೆರಳಲಿಕ್ಕೆ ನಮ್ಮ ಒಂದು ಭಾರತದ ಪ್ರತಿನಿಧಿಯಾಗಿ ಹೋಗಿದ್ದಾರೆ. ಕರ್ನಾಟಕದ ಪಾಲಿಗೆ ನಿಜಕ್ಕೂ ಹೆಮ್ಮೆಯ ವಿಚಾರ. 80ನೇ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ UNGA ಅಧಿವೇಶನದಲ್ಲಿ ಭಾಗವಹಿಸಲಿಕ್ಕೆ BJP ಸಂಸದ PP ಚೌಧರಿ ನೇತೃತ್ವದ ನಿಯೋಗ ಅಮೆರಿಕಕ್ಕೆ ತೆರಳಿದೆ. ಅದರಲ್ಲಿ ನಮ್ಮ ಕರ್ನಾಟಕದ ಬ್ರಿಜೇಶ್ ಚೌಟ ಅವರು ಕೂಡ ಇದ್ದಾರೆ ಅಂತ ಹೇಳಲಿಕ್ಕೆ ನಂಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಸೊ ಸಾಕಷ್ಟು ಜನ ಹೋಗಿದ್ದಾರೆ, ಅವರೆಲ್ಲರೂ ಕೂಡ ಶುಭವಾಗಲಿ, ಚೆನ್ನಾಗಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡ್ಕೊಂಡು ಬರಲಿ ಅಂಥೇಳಿ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಕೆಮ್ಮಿನ ಸಿರಪ್ ಬಗ್ಗೆ ಸಾಕಷ್ಟು ಘಟನೆಗಳು ಇತ್ತೀಚೆಗೆ ಬಯಲಿಗೆ ಬರ್ತಾನೆ ಇದ್ದಾವೆ. ಅದರಲ್ಲೂ ಕೂಡ ಈ ಕೆಮ್ಮಿನ ಸಿರಪ್ನ ಫ್ಯಾಕ್ಟ್ರಿ ನೋಡ್ಬಿಟ್ರೆ ಆ ಅಧಿಕಾರಿಗಳೇ ದಂಗಾಗಿ ಹೋಗ್ಬಿಟ್ರಂತೆ. ಯಾಕಪ್ಪ ಅಂತ ಹೇಳಿದ್ರೆ ಅದು ಅಷ್ಟೊಂದು ಕಚಡ ಆಗಿತ್ತಂತೆ, ಅಷ್ಟೊಂದು ಗಲೀಜು, ಅಷ್ಟೊಂದು ಅವ್ಯವಸ್ಥೆ, ಪ್ಯಾಕಿಂಗ್ ಎಲ್ಲ ಓಪನ್ ಪ್ಲೇಸಲ್ಲಿ ಆಗ್ತಾ ಇತ್ತಂತೆ. ಎಲ್ಲೂ ಕೂಡ ಆರೋಗ್ಯದ ದೃಷ್ಟಿಯಿಂದ, ಅದರಲ್ಲೂ ಕೂಡ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ತಗೋಬೇಕಾಗಿರ್ತಕ್ಕಂಥ ಯಾವ ಪ್ರಿಕಾಷನ್ಸನ್ನು ನಾಟ್ ಈವನ್ 1% ಕೂಡ ತೊಗೊಂಡಿರಲಿಲ್ಲ ಅಂತಕ್ಕಂಥದ್ದು ಆತಂಕಕಾರಿ ವಿಚಾರ. ಬನ್ನಿ, ಇನ್ನೊಂದು ಕರೆ ಬರ್ತಾಯಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ನೀಲಮ್ಮರೆ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ನೀವು? ಚೆನ್ನಾಗಿದ್ದೀನಮ್ಮ. ತಿಂಡಿ ಆಯ್ತಾ? ತಿಂಡಿ ಇಲ್ಲ ಸರ್, ಮಾಡ್ಬೇಕು. ರೊಟ್ಟಿ ಪಲ್ಯ. ಓಕೆ, ಹೇಳಿಮ್ಮ, ಯಾಕಾದ್ರೂ ಶುಭಾಶಯ ಹೇಳ್ಬೇಕಾ? ಇವತ್ತಿನ ಯಾರು ಇಲ್ರಿ ಸರ್, ಯಾರ್ಯಾರು ಹುಟ್ಟಿದ ಎಲ್ಲ ಮಾಡ್ಕೊಂತೀರಿ ಇವತ್ತು, ಅವ್ರಿಗೆಲ್ಲ ಶುಭಾಶಯಗಳು ಇವತ್ತ. ಓಕೆ ಅಮ್ಮ, ಖಂಡಿತ. ಇವತ್ತು ಯಾರೆಲ್ಲ ಶುಭಾಶಯಗಳನ್ನ ಆಚರಿಸ್ಕೊಳ್ತಾರೆ ಅವರೆಲ್ಲರೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸೋಣ. ತಿಂಡಿ ಇನ್ನೂ ಆಗಿಲ್ಲ ಹಾಗಿದ್ರೆ? ಇಲ್ಲ, ರೊಟ್ಟಿ ಎಣಗಾಯಿ ಮುಳಗಾಯಿ ರೊಟ್ಟಿ ಮುಳಗಾಯಿ. ಸೂಪರ್, ಒಳ್ಳೇದಾಗ್ಲಿ. ನಿನ್ನ ಯಾರು ಹೇಳಿದ್ರಲ್ರಿ ಸರ್, ಅದು ಕರೆಕ್ಟ್. ಜಲ್ಡಿ ಅಲ್ವಾ ಉತ್ತರ? ಹಾ, ಅದೇ ಅನ್ಕೊಂಡೆ, ಜಲ್ಡಿ. ಹೌದೌದು, ನೀವ್ ಹೇಳ್ತೀರಂತ ಹೇಳಲ್ಲ, ಯಾರು ಹೇಳಿದ್ರು ಒಬ್ರು ಸರ್, ವಿನಯ್ ಅಂತಂದೇಳಿ ಅವ್ರು ಹೇಳಿದ್ರು ಸರ್. ಹೌದು, ವಿನಯ್ ಅವರು ಹೇಳಿದ್ರು, ಮತ್ತೆ ಸಿದ್ಲಿಂಗೇಶ್ವರ್ ಅವರು ಕೂಡ ಹೇಳಿದ್ರು. ಹೌದ್ರಾ? ಹಾ, ಇಲ್ಲ, ಇದು ಗುಂಡಜ್ಜಿಗೆ ಮೈಯೆಲ್ಲ ತೂತು ಅಂದ್ರೆ ಅದು ಜರಡಿ. ಓಕೆ, ಒಳ್ಳೇದಾಗ್ಲಿ. ನಾನೊಂದು ಪ್ರಶ್ನೆ ಕೇಳ್ಬೋದಾ? ಹೇಳಿ ಸರ್, ನಾನು ಬಂದ್ರೆ ಹೇಳ್ತೀನಿ. ಸರಿಮ್ಮ. ಪ್ರಶ್ನೆ ಬಂದು, ಬಾ ಅಂದ್ರೆ ಬರಲ್ಲ, ಹೋಗು ಅಂದ್ರೆ ಹೋಗಲ್ಲ. ಮಳೆನಾ? ಮಳೆ. ಹೆಂಗೆ ಹೇಳ್ತೀರಿ? ಅದು ಹೋಗಂದ್ರೆ ಹೋಗಲ್ಲ, ಬಾ ಅಂದ್ರೆ ಬರಲ್ಲ, ಹಂಗಾಗಿ ಮಳೆ ಅಲ್ವಾ? ಎಸ್, ಮಳೆ ಸರಿಯಾಗಿರ್ತಕ್ಕಂಥ ಉತ್ತರ. ಚೆನ್ನಾಗಿ ಬಂತಲ್ವಾ ನಿನ್ನೆ ಮಳೆ? ಅಯ್ಯೋ ಸರ್, ಎಷ್ಟು ಗೊತ್ತಾ, ಅದು ಏನ್ ಗುಡುಗು ಅದು ಬಹಳ ಹೇಳ್ಬೋದು, ಯಾರಿಗಾರ ಏನಾರ ಆತನಕ ಅಷ್ಟು ಗುಡುಗು ಮಳೆ ಜೋರ ಸರ್, ಬಹಳ ಸಿಕ್ಕಾಪಟ್ಟೆ ಗುಡುಗುಗಳು ಬಂತು. ಬರ್ತಿ ಗುಡುಗು ಬಿಡ್ರು ಸರ್, ಅದು ಭಯಂಕರ ಅಷ್ಟು ಗುಡುಗು ಬಂತು. ದಾವಣಗೆರೆ ಮಳೆನೂ ಹಂಗೆ ಆಯ್ತು, ಗುಡುಗು ಸಿಡ್ಲು ಹಂಗೆ ಆಯ್ತು. ಹೌದು, ಹೆಚ್ಚು ಕಡಿಮೆ ರಾತ್ರಿ 3-3:30ವರೆಗೂ ಬಿಟ್ಟೇ ಇಲ್ಲ ಮಳೆ. ದಾವಣಗೆರೆ ಸುತ್ತಮುತ್ತನೇ ಸಾಕಷ್ಟು ಕಡೆ ಈ ಒಂದು ಸಿಡಿಲು ಹೊಡೆದಿರ್ತಕ್ಕಂಥ ಒಂದು ಅನುಭವ. ಸಾಮಾನ್ಯ ಅವಲತ್ತು ಅದೇ ಮಳೆ ಬಂದ್ರಿ ಯಾರಿಗಾದ್ರೂ ಎಫೆಕ್ಟ್ ಆಗ್ಬಿಡೋದು ನೋಡ್ರಿ ಸರ್. ನಿಜ. ಹೌದು, ಏನೋ ಎಲ್ಲ ಮಲಗಿದ ಮೇಲೆ ಬಸ್, ಹಂಗಾಗಿ ಏನೋ ಅನ್ಸಿಲ್ಲ ಯಾರಿಗೆ. ಹೌದು, ತುಂಬಾ ಜನರಿಗೆ ಗೊತ್ತೇ ಆಗಿಲ್ಲ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ ಅಂತ ಹೇಳಿ. ಸಿಡ್ಲು ಹೊಡೆದಿಂದ ಎಲ್ಲರಿಗೆ ಅವಾಗ ಗೊತ್ತಾಗೈತಿ. ಹೌದು, ತುಂಬಾ ಸರಿ ಹೊಡಿತು ಸಿಡ್ಲುನು, ಏನ್ ಕಡಿಮೆ ಹೊಡಿಲಿಲ್ಲ.
ಹೌದ್ರಿ ಸರ್ ಬಾಳ ಓಡಿತ್ ಸರ್. ನಾವು ರಾತ್ರಿ ಎಲ್ಲಿ ಕಿಟಕಿಗಳು ಎಲ್ಲ ಮುಚ್ಕೊಂಡಿದ್ರು, ಯಾಕಂದ್ರೆ ಅವು ಹೇಳಕ್ ಬರಲ್ಲ ನೋಡ ಆತರ ಆಗ್ಬಿಡ್ತಿದ್ವು. ಹೌದು ಬಾಳ ಮಳೆ ಬಿಟ್ರು ಸರ್, ಭಯಂಕರ. ಹೌದು ಹೌದು. ಸರ್ ನಿಮ್ಮ ತಿಂಡಿ ಆಯ್ತಮ್ಮ, ಅವಲಕ್ಕಿ. ಹೌದ್ರಾ? ಬರೀ ಸರ್ ರೊಟ್ಟಿ ಪಲ್ಯ ಊಟ ಮಾಡುವಂತ್ರಿ. ಆಗ್ಲಿಮ್ಮ ಆಗ್ಲಿ, ತುಂಬಾ ಖುಷಿ ಆಯ್ತು ಕರೆದಿದ್ದಕ್ಕೆ, ಧನ್ಯವಾದಗಳು. ಇವಾಗೊಂದ್ ಹೇಳಿಮ್ಮ ಹೇಳಿ. ಕಾಸಿನ ಕುದುರೆಗೆ ಉದ್ದದ ಬಾಲ ಏನ್ರಿ ಸಾ? ಉದ್ದ ಬಾಲ. ಕಾಸಿನ ಕುದುರೆಗೆ ಉದ್ದದ ಬಾಲ. ತಲೆ ಜುಟ್ಟು ಅಲ್ವಾ? ಅಲ್ಲ 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 ಅಲ್ವಾ? ಓಕೆ, ನೋಡಮ್ಮ, ನಮ್ಮ ವೀಕ್ಷಕರಿಗೆ ಯಾರಿಗಾದ್ರೂ ಕೇಳ್ತೀನಿ, ಯಾರಿಗಾದ್ರೂ ಗೊತ್ತಿದೆಯಾ ನೋಡೋಣ. ಕೇಳ್ರಿ ಇನ್ನ ನಂಗೆ ಹೇಳ್ಬಿಡ್ತು ನೋಡೋಣ. ಇದನ್ನ ಯಾರು ಹೇಳ್ತಾರ? 1000 ಅಕ್ಕಿಗಳು ಒಂದೇ ಸರಿಗೆ ನೀರಿಗಿಳಿತವೆ ಏನ್ರಿ ಸಾ? ಇದು ಅಕ್ಕಿ ಅಲ್ವಾ? ಕರೆಕ್ಟ್. ಹೌದು, ಓಕೆ. ಅಕ್ಕಿ ಗೊತ್ತ. ಇದನ್ನ ಹೇಳ್ರಿ ಸರ್ ನೋಡೋಣ. ಕಾಸಿನ ಕುದುರೆಗೆ ಉದ್ದದ ಬಾಲ. ಕಾಸಿನ ಕುದುರೆಗೆ ಉದ್ದದ ಬಾಲ. ಹಾಗೆ ನೋಡ್ರಿ ಸರ್ ಹೇಳ್ಬೋದು. ಖಂಡಿತಮ್ಮ, ಇದೊಂದು ತರಕಾರಿಲಿ ಬರುತ್ತೆ ಅಂತ ಅನ್ಕೊಂತೀನಿ. ಹೌದ್ರಾ? ತರಕಾರಿಗೆ ಹೇಳ್ರಿ ಸರ್ ನೋಡೋಣ. ಏನದು ಕಾಸಿನ ಕುದುರೆಗೆ ಉದ್ದದ ಬಾಲ? ತರಕಾರಿ ಏನೋ ಬರ್ಬೋದು ಅಲ್ವಾ ಇದು? ಇಲ್ಲ ತರಕಾರಿ ಅಲ್ಲ. ತರಕಾರಿ ಅಲ್ವಾ? ಸರಿ ಹಾಗಿದ್ರೆ ನೋಡೋಣ, ನಮ್ಮ ವೀಕ್ಷಕರಿಗೆ ಕೇಳ್ತೀನಿ, ಯಾರಿಗಾದ್ರೂ ಉತ್ತರ ಗೊತ್ತಿದೆ ನೋಡೋಣ. ಹೇಳ್ರಿ ಸರ್, ನಾಳೆ ಹೇಳ್ತೀನಿ. ಖಂಡಿತ ಅಮ್ಮ, ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕೆ. ಒಳ್ಳೆಯದಾಗಲಿ, ನಮಸ್ಕಾರ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ. ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಇನ್ನೊಂದು ಕರೆ ಬರ್ತಾಯಿದೆ, ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ಸೂಜಿದಾರನಾ? ಓಕೆ ನೋಡೋಣ, ಕೇಳ್ತೀನಿ ಅವ್ರಿಗೆ. ಸೂಜಿದಾರ ಇದ್ರು ಇರ್ಬೋದು, ಹೇಳಕ್ಕಾಗಲ್ಲ. ಓಕೆ ಸರ್, ಒಳ್ಳೆಯದಾಗಲಿ, ನಮಸ್ತೆ. ಎಸ್ ವೀಕ್ಷಕರು, ನೆಕ್ಸ್ಟ್ ವಿಚಾರಗಳನ್ನು ನೋಡ್ತಾ ಹೋಗೋಣ. ನಾನು ಕೆಮ್ಮಿನ ಸಿರಪ್ ಬಗ್ಗೆ ಹೇಳ್ತಾ ಇದ್ದೆ. ದಯವಿಟ್ಟು ಮೆಡಿಕಲ್ ಶಾಪ್ಗಳಿಗೆ ಹೋದಾಗ ಮಕ್ಕಳಿಗೆ ಕೆಮ್ಮಿದೆ ಸಿರಪ್ ಕೊಡಿ ಅಂತ ಹೇಳಿ ತೊಗೊಂಬರಬೇಡಿ. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಸಾಕಷ್ಟು ಅನಾರೋಗ್ಯದ ಸಮಸ್ಯೆಗಳು ಈ ಕೆಮ್ಮಿನ ಸಿರಪ್ಪಿಂದ ಆಗ್ತಾಯಿದೆ. ಹವಾಮಾನ ವೈಪರೀತ್ಯ ಆದಾಗ, ಸಡನ್ನಾಗಿ ಬಿಸಿಲುಗಾಲದಿಂದ ಚಳಿಗಾಲಕ್ಕೆ, ಚಳಿಗಾಲದಿಂದ ಮಳೆಗಾಲಕ್ಕೆ ಹೋದಾಗ ಒಂದಷ್ಟು ಈ ರೀತಿಯ ಆರೋಗ್ಯ ಸಮಸ್ಯೆ ಮಕ್ಕಳಲ್ಲಿ ಕಂಡು ಬಂದೇ ಬರುತ್ತೆ. ಹಾಗಾಗಿ ಪ್ರತಿಯೊಂದಕ್ಕೂ ನೀವು ಹೊರಗಡೆ ಹೋಗ್ಬಿಟ್ಟು ಮೆಡಿಸಿನ್ ತೊಗೊಂಬಂದು ಹಾಕಬೇಕು ಅಂತಿಲ್ಲ. ಮೊದಲಿನ ಕಾಲದಲ್ಲೆಲ್ಲ ಈ ಕೆಮ್ಮಿನ ಸಿರಪ್ಗಳೇ ಇರಲಿಲ್ಲ. ನನಗೆ ನೆನಪಿದ್ದ ಹಾಗೆ ನಮ್ಮ ಮನೆಯಲ್ಲಿ ಕೆಮ್ಮು ಬಂದರೆ ನಮ್ಮ ಅಜ್ಜಿ ತುಳಸಿಗೆ ಒಂಚೂರು ಉಪ್ಪನ್ನು ಪುಡಿ ಮಾಡಿಬಿಟ್ಟು ತಿನ್ನಿಸ್ಬಿಡ್ತಾಯಿದ್ರು, ಅಥವಾ ಹಸಿ ಶುಂಠಿನ ಒಂಚೂರು ಬಾಯಲ್ಲಿ ಇಟ್ಕೊಂಡು ಜಿಗಿಯಕ್ಕೆ ಹೇಳ್ತಾಯಿದ್ರು, ಕೆಮ್ಮು ಕಡಿಮೆ ಆಗುತ್ತೆ ಅಂತೇಳಿ. ಈ ಥರ ಸಾಕಷ್ಟು ಮನೆ ಮದ್ದುಗಳು ಇದ್ದೇ ಇದ್ದಾವೆ. ಸೊ ನಿಮ್ಮ ಒಂದು ಮಕ್ಕಳ ವಯಸ್ಸಿಗೆ ಅನುಗುಣವಾಗಿ, ಆರೋಗ್ಯಕ್ಕೆ ಅನುಗುಣವಾಗಿ ಅವನ್ನ ಯೂಸ್ ಮಾಡಿ. ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ ಏನು ಅಂತ ಹೇಳಿದ್ರೆ, ನನಗೆ 3ನೇ ಕ್ಲಾಸ್ 4ನೇ ಕ್ಲಾಸ್ ಇದ್ದಾಗ ಹುಷಾರಿಲ್ಲ ಅಂದಾಗ ಆಕಳು ಗೋಮೂತ್ರ ಕೊಟ್ಟಿರ್ತಕ್ಕಂಥದ್ದು ನನಗೆ ಭಾಳ ನೆನಪಿದೆ. ಏಕೆಂದರೆ ಅಷ್ಟೊಂದು ಶಕ್ತಿ ಆ ಆಕಳು ಗೋಮೂತ್ರದಲ್ಲಿ ಇರ್ತಾಯಿತ್ತು. ಅದಕ್ಕೆ ಒಂದಷ್ಟು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಅದನ್ನು ಕಷಾಯ ಥರ ಮಾಡಿ ಕುಡಿಸಿದಾಗ ಎಂಥ ಕಫ ಇದ್ದರೂ ಕೂಡ ಹೊರಗಡೆ ಹೊರಟೋಗ್ಬಿಡ್ತಾಯಿತ್ತು. ಆ ರೀತಿಯ ಒಂದು ದೈವಿ ಸ್ವರೂಪವಾಗಿರ್ತಕ್ಕಂಥ ಗೋಮಾತೆ ನಮ್ಮ ಭಾರತದಲ್ಲಿದೆ. ಹಾಗಾಗಿ ಎಲ್ಲದಕ್ಕೂ ಈ ಮೆಡಿಸಿನ್ಸ್ಗಳನ್ನೇ ಡಿಪೆಂಡೆನ್ಸಿ ಅಂತ ಇಟ್ಕೊಳಕ್ಕೆ ಹೋಗಬೇಡಿ. ಇನ್ನಷ್ಟು ವಿಚಾರಗಳು ನೋಡ್ತಾ ಹೋಗೋಣ. ಇತ್ತೀಚೆಗೆ ಡಾಕ್ಟ್ರೇಟ್ ಅಂತಕ್ಕಂಥದ್ದು ತುಂಬ ಒಂದು ಕಾಮನ್ ಆಗೋಗ್ಬಿಟ್ಟಿದೆ. ಅದರಲ್ಲೂ ಕೂಡ ದುಡ್ಡು ಕೊಟ್ಟರೆ ಯಾರಿಗೆ ಬೇಕಾದರೂ ಡಾಕ್ಟ್ರೇಟ್ ಇವತ್ತು ಕೊಟ್ಬಿಡ್ತಾರೆ. ಇಂಥದ್ದೇ ಒಂದು ಜಾಲ ಪತ್ತೆ ಆಗಿದೆ. ದಯವಿಟ್ಟು ಹಾಗಾಗಿ ಯಾರಾದರೂ ನಿಮಗೆ ಡಾಕ್ಟ್ರೇಟ್ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಒಂದು ಪ್ರತಿಷ್ಠಿತ ಸಂಸ್ಥೆನ, ಅಲ್ಲಿಂದ ಅದಕ್ಕೊಂದು ಇತಿಹಾಸ ಇದೆಯಾ ಅನ್ನೋದನ್ನು ಪೂರ್ವಪರ ನೋಡಿಕೊಂಡು ಯೋಚನೆ ಮಾಡಿ. ಏಕೆಂದರೆ ಕಳೆದ ಒಂದು 3-4 ವರ್ಷಗಳ ಹಿಂದೆ ನಮ್ಮ ಹರಿಹರದ ಶಾಸಕರು ಕೂಡ ಆ ಡಾಕ್ಟ್ರೇಟ್ ತೊಗೊಳಕ್ಕೆ ಹೋಗಿ ಅಲ್ಲಿ ವಂಚನೆ ಆಗ್ತಾಯಿದೆ ಅಂತ ಗೊತ್ತಾದಾಗ ಅಲ್ಲಿಂದ ಪಾಪ ಬೇಜಾರಾಗಿ ಹೊರಗಡೆ ಬಂದಿದ್ದರು. ಸೊ ಹಾಗಾಗಿ ಯಾರಾದರೂ ಡಾಕ್ಟ್ರೇಟ್ ಕೊಡ್ತಾರೆ ಅಂತ ಹೇಳಿದ್ರೆ ಆ ಸಂಸ್ಥೆ ಡಾಕ್ಟ್ರೇಟ್ ಕೊಡೋದಕ್ಕೆ ಅರ್ಹತೆ ಇದೆಯಾ, ಮತ್ತು ಅಲ್ಲಿ ರಾಜ್ಯಪಾಲರೇ ಸ್ವತಃ ಬಂದು ಕೊಡ್ತಾ ಇದ್ದಾರಾ, ಇವೆಲ್ಲವನ್ನು ಒಂಚೂರು ಪರೀಕ್ಷೆ ಮಾಡ್ಕೊಳ್ಳಿ. ಮತ್ತು ಹಣದ ಆಮಿಷಕ್ಕೋಸ್ಕರ ವಂಚನೆಗೆ ಒಳಗಾಗಕ್ಕೆ ಹೋಗಬೇಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಒಂದು ಹೆದ್ದಾರಿಗಳ ಸಚಿವರಾಗಿರ್ತಕ್ಕಂಥ ನಿತಿನ್ ಗಡ್ಕರಿ ಅವರೊಂದು ಬಿಗ್ ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ಇದು ಯಾರಿಗೋಸ್ಕರ ಅಂತ ಹೇಳಿದ್ರೆ, ಎಲ್ಲ ನಮ್ಮ ಮಧ್ಯಮ ವರ್ಗದ ಜನರು ಯಾರೆಲ್ಲ EV ಕಾರ್ ಅಂದರೆ ಎಲೆಕ್ಟ್ರಾನಿಕ್ ವೆಹಿಕಲ್ಗಳನ್ನ ತೊಗೋಬೇಕಂತಿದ್ದೀರಿ, ಅವ್ರಿಗೆ ಇದೊಂದು ಅತ್ಯಂತ ಸಂತೋಷಕರ ಮತ್ತು ಶುಭಕರ ಸುದ್ದಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮುಂದಿನ 4-5 ತಿಂಗಳಲ್ಲಿ ಈ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗೆ ನಿಮಗೆ EV ವಾಹನಗಳು ಸಿಗುತ್ತೆ ಅಂತೇಳಿ ಹೇಳಿದ್ದಾರೆ. ಹಾಗೇನಾದರೂ ಆಗಿಬಿಟ್ರೆ ನಿಜಕ್ಕೂ ಕೂಡ ಈ ಆಟೋಮೊಬೈಲ್ಸ್ ಒಂದು ಇದರಲ್ಲಿ ನಿಜಕ್ಕೂ ದೊಡ್ಡ ಕ್ರಾಂತಿ ಆಗಿಬಿಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಫ್ಕೋರ್ಸ್ ಇವಾಗ ನಮಗೆ ಪೆಟ್ರೋಲಿಂದ ಆಗಲಿ ಡೀಸೆಲಿಂದ ಆಗಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಹವಾಮಾನ ತೊಂದರೆ ಆಗ್ತಾ ಇದೆ. ಏಕೆಂದರೆ ಅಲ್ಲಿಂದ ಬರ್ತಕ್ಕಂಥ ಒಂದು
ಏನು ಗಾಳಿ ಇದೆ ಅದು ಪರಿಸರವನ್ನು ಹಾಳು ಮಾಡ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಇವತ್ತು ಇ ವಿ ವೆಹಿಕಲ್ಗಳನ್ನ ತುಂಬ ಇಷ್ಟಪಡ್ತಿದ್ದಾರೆ. ಒಂದು ಕಾಸ್ಟ್ ಎಫೆಕ್ಟಿವ್, ತುಂಬ ಕಡಿಮೆ ಖರ್ಚು ಬರುತ್ತೆ. ಈ ಬೇರೆ ವೆಹಿಕಲ್ಗಳೆಲ್ಲ ₹100 ಕೊಟ್ಟು 1 ಲೀಟರ್ ಡೀಸೆಲ್ ಅಥವಾ ಪೆಟ್ರೋಲ್ ಹಾಕಿಸ್ಕೊಂಡ್ರೆ 20 ಕಿಲೋಮೀಟರ್ ಬಂದುಬಿಟ್ರೆ ತುಂಬ ಜಾಸ್ತಿ, ಅಲ್ಲಿಗೆ ಹೆಚ್ಚು ಕಡಿಮೆ ₹3-4 1 ಕಿಲೋಮೀಟ್ರ್ ಬೀಳುತ್ತೆ. ಅದೇ ನೀವೊಂದು ಇ ವಿ ವೆಹಿಕಲನ್ನು ಪರ್ಚೇಸ್ ಮಾಡಿಕೊಂಡು ಅದನ್ನು ಚಾರ್ಜ್ ಮಾಡಿಕೊಂಡ್ರು ಹೋದ್ರಿ ಅಂದರೆ ನಿಮಗೆ 50-60 ಪೈಸೆ ಹೆಚ್ಚು ಅಂದರೆ ₹1 ಒಳಗಡೆ ನಿಮಗೆ ಬರುತ್ತೆ. ಸೊ ಎಷ್ಟೊಂದು ಸೇವ್ ಆಗುತ್ತೆ ಅಲ್ವಾ. ಸೊ ಇನ್ ಫ್ಯೂಚರಲ್ಲಿ ಬಹುಶಃ ಈ ಇ ವಿ ವೆಹಿಕಲ್ಸ್ಗಳೇ ದೊಡ್ಡ ಕ್ರಾಂತಿಯನ್ನು ಮಾಡಿದ್ರೆ ಆಶ್ಚರ್ಯ ಇಲ್ಲ. ಹಾಗಾಗಿ ಯಾರೆಲ್ಲ ಕಾರ್ ತೊಗೋಬೇಕು ಅಂತಿದ್ದೀರಿ ಸ್ವಲ್ಪ ವೆಯ್ಟ್ ಮಾಡಿ, ನಿಮಗೆ ತುಂಬ ಅಫೋರ್ಡಬಲ್ ರೇಟಲ್ಲಿ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಇ ವಿ ಕಾರ್ಗಳು ಸಿಕ್ಕರೂ ಕೂಡ ಆಶ್ಚರ್ಯ ಇಲ್ಲ. ಇದನ್ನು ಖುದ್ದು ಹೆದ್ದಾರಿ ಸಚಿವರೇ ಹೇಳಿದ್ದಾರೆ. ಆಗಲಿ, ಆ ರೀತಿಯಿಂದ ಇನ್ನಷ್ಟು ಒಳ್ಳೆಯದಾದರೆ ಅದಕ್ಕಿಂತ ಇನ್ನೇನಿದೆ. ಕಾಂತಾರ ಬಗ್ಗೆ ಒಂದಷ್ಟು ಮಾತಾಡಲೇಬೇಕು. ಕಾಂತಾರ ಚಾಪ್ಟರ್ 1 ಯಾವ ಮಟ್ಟಿಗಿನ ಯಶಸ್ಸು ಅಂತ ಹೇಳಿದ್ರೆ ಬಹುಶಃ ಖುದ್ದು ರಿಷಬ್ ಶೆಟ್ಟಿಯವರೇ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಅಂದ್ಕೊಳ್ತೀನಿ. ಅಂಥ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಚಿತ್ರ ಕಾಂತಾರ ಆದರೂ ಅಷ್ಟೇ, ಕಾಂತಾರ ಚಾಪ್ಟರ್ 1 ಆದರೂ ಕೂಡ ಅಷ್ಟೇ ಅದ್ಭುತವಾಗಿರ್ತಕ್ಕಂಥ ಒಂದು ಮನೋರಂಜನೆಯ ಚಿತ್ರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದರಲ್ಲೂ ಕೂಡ ಅದರಲ್ಲಿ ಬರ್ತಕ್ಕಂಥ ದೈವನರ್ತನದ ಒಂದು ಪಾತ್ರಗಳಂತೂ ಎಂತೆಂಥವ್ರು ಕೂಡ ಮೈ ಜುಮ್ ಅನಿಸುತ್ತೆ. ಈಗ ನಾನು ಹೇಳ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ಈ ಒಂದು ಕಾಂತಾರ ಚಿತ್ರದ ಒಂದು ದೈವನರ್ತನದ ಬಗ್ಗೆ ತುಳು ಸಂಘಟನೆಗಳು ಸಾಕಷ್ಟು ಕೋಪಗೊಂಡಿದ್ದಾರೆ, ಬೇಸರ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಫ್ಕೋರ್ಸ್ ಚಿತ್ರದ ಬಗ್ಗೆ ಅವ್ರಿಗೆ ಯಾವುದೇ ರೀತಿಯ ಒಂದು ಕೋಪ ಅಥವಾ ಬೇಸರ ಇಲ್ಲ. ಅವ್ರಿಗೆ ಬೇಸರ ಇರತಕ್ಕಂಥದ್ದು ರಿಷಬ್ ಶೆಟ್ಟಿಯವರಾಗಿರ್ಬೋದು ಅಥವಾ ಹೊಂಬಾಳೆ ಫಿಲ್ಮ್ಸ್ನವರಾಗಿರ್ಬೋದು, ಅದಕ್ಕೆ ಒಂದು ಸರಿಯಾದ ರೀತಿಯಿಂದ ಸಾರ್ವಜನಿಕರಿಗೆ ಮಾರ್ಗದರ್ಶನವನ್ನು ನೀಡಬೇಕು. ಇದನ್ನು ಚಿತ್ರವಾಗಿ ಮಾತ್ರ ನೋಡಬೇಕು. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಅದು ಎಷ್ಟೋ ಇದರಲ್ಲಿ ಸತ್ಯ ಇದೆಯಾ ಅಥವಾ ಇಲ್ವಾ ನನಗಂತೂ ಅರ್ಥ ಆಗ್ತಾ ಇಲ್ಲ. ಚಿತ್ರಕ್ಕೆ ಹೋಗಿರ್ತಕ್ಕಂಥ ಸಾಕಷ್ಟು ಜನರಲ್ಲಿ ಅದನ್ನೇನು ಅವರು ಮನಸ್ಸಿಗೆ ತೊಗೊಂಡು ಮಾನಸಿಕವಾಗಿ ಆ ರೀತಿ ವರ್ತಿಸ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಸಾಕಷ್ಟು ರೀಲ್ಸ್ಗಳು ಬರ್ತಾ ಇದೆ, ಇನ್ನು ಚಿತ್ರ ಅಲ್ಲಿ ನಡೀತಾ ಇರುತ್ತೆ, ಇವ್ರ ಮೇಲೆ ದೇವ್ರು ಬಂದುಬಿಡುತ್ತೆ ಅನ್ನೋ ರೀತಿ ಇವರು ಆಡ್ತಾ ಇದ್ದಾರೆ. ಅದು ಕೇವಲ ಮಾನಸಿಕತೆನೋ ಅಥವಾ ನಿಜವಾಗ್ಲೂ ಬಂದಿದೆಯೋ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರದ ಬಗ್ಗೆ ನಾವು ಮಾತಾಡೋದು ತಪ್ಪಾಗ್ಬೋದು. ಆದರೂ ಕೂಡ ಖುದ್ದು ರಿಷಬ್ ಶೆಟ್ಟಿ ಅವರೇ ಹೇಳಿದ್ದಾರೆ, ದಯವಿಟ್ಟು ಆ ರೀತಿಯ ಒಂದು ಹುಡುಗಾಟ ಮಾಡ್ತಕ್ಕಂಥದ್ದಾಗಲಿ ಅಥವಾ ತಮಾಷೆ ರೀಲ್ಸ್ಗಳನ್ನ ಮಾಡ್ತಕ್ಕಂಥದ್ದನ್ನು ಮಾಡಬೇಡಿ. ಏಕೆಂದರೆ ಈ ಒಂದು ದೈವನರ್ತನಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಇತಿಹಾಸ ಇದೆ. ಸಾಕಷ್ಟು ಜನರು ಅದರಲ್ಲಿ ದೈವವನ್ನು ಕಾಣ್ತಾರೆ. ಹಾಗಾಗಿ ಆ ದೈವದ ಜೊತೆ ಹುಡುಗಾಟ ಮಾಡ್ತಕ್ಕಂಥ ಕೆಲಸವನ್ನು ಯಾರೂ ಮಾಡಬೇಡಿ ಅಂತೇಳಿ. ಏಕೆಂದರೆ ಮೊನ್ನೆ ಯಾರೋ ಒಬ್ಬರು ಆ ಚಿತ್ರವನ್ನು ನೋಡ್ಕೊಂಡು ಬಂದ ತಕ್ಷಣವೇ ಹುಚ್ಚುಚ್ಚಾಗಿ ರೀಲ್ಸನ್ನು ಮಾಡ್ತಾರೆ. ಅದಾದ ನಂತರ ಅವ್ರ ತಪ್ಪಿನ ಅರಿವಾಗಿ ಅವರು ಮತ್ತೆ ರೀಲ್ಸನ್ನು ಮಾಡಿ ಕ್ಷಮೆನೂ ಕೂಡ ಕೇಳ್ತಾರೆ. ಈ ರೀತಿಯ ಘಟನೆಗಳು ನಡೆಯಬಾರ್ದು. ಏಕೆಂದರೆ ಒಂದು ಚಿತ್ರವನ್ನಾಗಿ ಮಾತ್ರ ನಾವೆಲ್ಲರೂ ನೋಡಬೇಕು. ಅದು ಅತ್ಯಂತ ಸದಭಿರುಚಿಯ ಚಿತ್ರ, ಅದರಲ್ಲಿ ಎರಡು ಮಾತಿಲ್ಲ. ನಮ್ಮ ಒಂದು ಕನ್ನಡ ಚಿತ್ರರಂಗದ ಒಂದು ಅತ್ಯಂತ ಯಶಸ್ಸು ಏನು ಅಂತ ಹೇಳಿದ್ರೆ, ರಾಷ್ಟ್ರಪತಿ ಭವನದಲ್ಲಿ ಈ ಚಿತ್ರ ಒಂದು ಟೆಲಿಕಾಸ್ಟ್ ಆಗ್ತಾಯಿದೆ ಅಂತ ಹೇಳಿದ್ರೆ ಅದಕ್ಕಿಂತ ಯಶಸ್ಸು ಇನ್ನೇನು ದೊಡ್ಡದಿಲ್ಲ ನನ್ನ ಪ್ರಕಾರ. ಅದು ಆಸ್ಕರ್ಗಿಂತ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋದಾಗೆ. ಏಕೆಂದರೆ ಇಲ್ಲಿರ್ತಕ್ಕಂಥ 31 ರಾಜ್ಯಗಳು, ನಮ್ಮ ಭಾರತದಲ್ಲಿರ್ತಕ್ಕಂಥ 31 ರಾಜ್ಯಗಳ ಚಲನಚಿತ್ರಗಳು ಅಲ್ಲಿ ಇದುವರೆಗೂ ಪ್ರದರ್ಶನ ಆಗಲಿಕ್ಕೆ ಸಾಧ್ಯವಾಗಿಲ್ಲ. ಆದರೆ ಕನ್ನಡದ ಏಕೈಕ ಚಿತ್ರ ಅಲ್ಲಿ ಪ್ರದರ್ಶನ ಕಾಣ್ತಾ ಇದೆ ಅಂದರೆ ಇದಕ್ಕಿಂತ ದೊಡ್ಡ ಹೆಮ್ಮೆ ಇನ್ನೇನು ಬೇಕು ಹೇಳಿ ಅಲ್ವಾ. ಹಾಗಾಗಿ ಕನ್ನಡಕ್ಕಾಗಲಿ ಕನ್ನಡ ಒಂದು ಚಿತ್ರಗಳಿಗಾಗಲಿ ಅವಮಾನ ಬರೋ ರೀತಿಯಲ್ಲಿ ಯಾರೂ ಕೂಡ ವರ್ತಿಸಬೇಡಿ, ಯಾರು ಕೂಡ ನಟಿಸಬೇಡಿ ಅಥವಾ ಯಾರು ಕೂಡ ಹುಚ್ಚುಚ್ಚಾಗಿ ರೀಲ್ಸನ್ನು ಮಾಡಬೇಡಿ ಅಂತೇಳಿ ಮತ್ತೊಮ್ಮೆ ನಾನು ಎಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ, ಇನ್ನೊಂದು ಕರೆ ಬರ್ತಿದ್ದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ಸರ್, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ತಮ್ಮ ಹೆಸರು? ಸರ್ ನನ್ನ ಹೆಸರು ನೇತ್ರ ಅಂತ. ನೇತ್ರ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್ ದಾವಣಗೆರೆ ಹತ್ರ ಕೋಲ್ಕುಂಟೆ ಅಂತ. ದಾವಣಗೆರೆ ಹತ್ರ ಕೋಲ್ಕುಂಟೆ. ದಾವಣಗೆರೆ ತುಂಬಾ ಹತ್ರದಲ್ಲಿ ಇದೆಯಾ? ಹಾ, ಲೋಕಿಕೆರೆ ಸೈಡ್ ಸರ್. ಓಕೆ, ಹೇಳಿ. ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಹಾ ಸರ್, ಇವತ್ತು ಯಾರ್ಯಾರು ಬರ್ತ್ಡೇ ಮಾಡ್ಕೊಂತಾರ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ವಿಶ್ ಹ್ಯಾಪಿ ಬರ್ತ್ಡೇ. ಖಂಡಿತ. ಯಾರ್ಯಾರೆಲ್ಲ ಬರ್ಡೇ ಇದೆ ಅವರೆಲ್ಲರೂ ಕೂಡ ನಿಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಇನ್ನು ಓದ್ತಾ ಇದ್ದೀರಾ, ಹೌಸ್ ವೈಫಾ? ಇಲ್ಲ ಸರ್, ನಾನು ಹೌಸ್ ವೈಫ್. ಹೌಸ್ ವೈಫ್, ಓಕೆ. ಸೊ ನಿನ್ನೆ ಎಲ್ಲ ಮಳೆ ಚೆನ್ನಾಗಿ ಬಂತ ಊರಲ್ಲಿ? ಅಯ್ಯೋ ಸರ್, ನೈಟ್ ಸಿಕ್ಕಾಬಟ್ಟೆ ಮಳೆ ಆಗಿದೆ. ಓಕೆ. ಸೊ ಯಾಕೋ ಆ ಕಡೆ ಯಾರಿಗೂ ತೊಂದರೆ ಆಗಿಲ್ಲ ಅಲ್ವಾ? ಇಲ್ಲ ಸರ್, ಅಷ್ಟೇನು ಏನು ಯಾರಿಗೂ ಪ್ರಾಬ್ಲಮ್ ಆಗಿಲ್ಲ. ಅದೇ ಮಳೆ ಮಾತ್ರ ಚೆನ್ನಾಗಿದೆ. ಆಫ್ಕೋರ್ಸ್. ಈಗ ರಾಗಿ ಹಾಕಿರೋರಿಗೆ, ಮೆಕ್ಕೆಜೋಳ ಹಾಕಿರೋರಿಗೆ ಮಳೆ ಅವಶ್ಯಕತೆ ತುಂಬಾ ಇತ್ತು ಅಲ್ವಾ? ಹಾ ಸರ್, ಮಳೆ ಆಗ್ಬಾರ್ದಿತ್ತು ಅವ್ರಿಗೆ. ಇವಾಗ ಅದೇ ಮೆಕ್ಕೆಜೋಳ ಎಲ್ಲ ಮುರಿತಾ ಇದಾರ ಎಲ್ರು. ಸೊ ಆಗ್ಬಾರ್ದಿತ್ತು, ಆಗ್ಬಿಟ್ಟಿದ್ದು. ಏನು ಮಾಡಕ್ಕಾಗಲ್ಲಲ್ವಾ, ನಮ್ ಕೈಯಲ್ಲ ಇರೋದು. ಕೆಲವೊಂದ್ ಕಡೆ ಎಲ್ಲ ಮೆಕ್ಕೆಜೋಳ ತಡವಾಗಿ ಬಿತ್ತನೆ ಮಾಡೋರಿಗೆ ಈಗ ಮಳೆಗೆ ಬೇಕು ಅಂತ ತುಂಬಾ ಜನ ನಮಗೆ ಕರೆ ಮಾಡಿ ಕೇಳ್ತಾ ಇದ್ರು. ಹಾ ಸರ್. ಸೊ ಹಾಗಾಗಿ ಮಳೆ ಬಂದಿದ್ದು ಒಳ್ಳೇದು ಅಂತ ಭಾವಿಸ್ತೀವಿ.
ಗೊತ್ತಿಲ್ಲ ಎಷ್ಟು ಜನರಿಗೆ ಅದರಿಂದ ಒಳ್ಳೇದಾಗಿದೆ, ಎಷ್ಟು ಜನರಿಗೆ ತೊಂದರೆ ಆಗಿದೆ ಅಂತ ಗೊತ್ತಿಲ್ಲ. ಅಂದ್ರೆ ಸ್ವಲ್ಪ ಜನಕ್ಕೆ ಒಳ್ಳೇದಾಗುತ್ತೆ, ಒಂದ್ ಸ್ವಲ್ಪ ಜನಕ್ಕೆ ಕೆಟ್ಟದಾಗುತ್ತೆ ಸರ್. ಏನು ಆಬ್ವಿಯಸ್ಲಿ ಎಲ್ಲ ಇದ್ದೇ ಇರುತ್ತಲ್ವಾ, ಒಂದು ನಾಣ್ಯದ ಎರಡು ಮುಖ ಇದ್ದಾಗ. ಬಟ್ ರಾಗಿ ಹಾಕಿರೋರ್ಗಂತೂ ಮಳೆ ಬೇಕೇ ಬೇಕು ಅಂತ ತುಂಬಾ ಜನ ಕೇಳಿ. ಹೌದು ಸರ್, ಹೌದು, ಬೇಕೇ ಬೇಕು ಅದಕ್ಕೆ. ಓಕೆ, ನಿಮ್ಮ ಹೊಲ ಅಥವಾ ತೋಟದಲ್ಲಿ ಏನ್ ಹಾಕಿದಿರಿ? ಇಲ್ಲ ಸರ್, ನಮ್ದು ಹೊಲ ಇದೆ, ಬಟ್ ನಾವು ಮಾಡಲ್ಲ ಅದನ್ನ. ಬೇರೆ ಗ್ಲೌಂಡ್ಗೆ ಅಂತಾರಲ್ವಾ, ಆತರ ಕೊಟ್ಟಿದ್ದೀವಿ. ಅದೇ, ಅದ್ರಲ್ಲಿ ಏನ್ ಹಾಕಿದಿರಿ ಇವಾಗ, ಏನಾರ ಐಡಿಯಾ ಇದೆಯಾ? ಇದೆ, ಅವ್ರು ಭತ್ತ ಹಾಕಿದ್ದಾರೆ ಸರ್, ಆಂಟಿ ಅದು. ಭತ್ತ. ಓಕೆ ಓಕೆ, ಸಂತೋಷ. ಸೊ ಹೇಗಿದೆ ಅಮ್ಮ ಲೈಫ್ ಕೇಳ್ಬೋದಾ? ಹಾ ಸರ್, ಚೆನ್ನಾಗಿದೆ ಲೈಫ್. ಓಕೆ, ಸೂಪರ್. ಸೊ ನೀವು ತುಂಬಾ ಪ್ರೀತಿಯಿಂದ ತುಂಬಾ ಇಷ್ಟಪಟ್ಟು ಮಾಡ್ತಕ್ಕಂಥ ಅಡಿಗೆ ಯಾವುದು, ವೆಜ್ಜಾ ನಾನ್ ವೆಜ್ಜಾ? ಇಲ್ಲ ಸರ್, ನಾವು ವೆಜ್ಜೆ. ವೆಜ್ ಅಲ್ಲಿ ಏನ್ ತುಂಬಾ ಚೆನ್ನಾಗಿ ಮಾಡ್ತೀರಿ? ನಾನ್ ಸರ್ ಎಲ್ಲಾ ಅಡಿಗೆನೂ ಚೆನ್ನಾಗೇ ಮಾಡ್ತೀನಿ ಸರ್. ನಾನು ಪರ್ಟಿಕ್ಯುಲರ್ ಯಾವ್ದಾದ್ರು ಒಂದು ಮನೆಯಲ್ಲಿ ಪದೇ ಪದೇ ಅದನ್ನೇ ಮಾಡು ಅಂತ ಕೇಳ್ತಕ್ಕಂಥ ತಿಂಡಿ ಆಗಿರ್ಬೋದು ಅಥವಾ ರೆಸಿಪಿ ಯಾವ್ದಾದ್ರು ಇದೆಯಾ? ರೆಸಿಪಿನ ನನ್ ಮಗ ಇಷ್ಟಪಡೋದು ಟೊಮೊಟೊ ಬಾತ್, ಅವನಿಗೆ ತುಂಬಾ ಇಷ್ಟ. ಓಕೆ, ಕ್ವಿಕ್ ಆಗಿ ಹೇಳ್ಬೋದಾ ರೆಸಿಪಿ ಹೇಗ್ ಮಾಡ್ತೀರಿ ಅಂತ? ಯಾಕಂದ್ರೆ ಟೊಮೊಟೊ ಬಾತ್ ತುಂಬಾ ಜನ ತುಂಬಾ ತರ ಮಾಡ್ತಾರೆ. ಸೊ ನಮ್ಮ ವೀಕ್ಷಕರಿಗೆ ಏನಾದ್ರು ಹೊಸ ಟೊಮೊಟೊ ಬಾತ್ ಕಲೀಲಿಕ್ಕೆ ಸಿಗುತ್ತಾ ಅಂತ? ಅಂದ್ರೆ ಸರ್ ಅದು ಅವ್ರವ್ರ ಕೈ ಗುಣದ ಮೇಲೆ ಇರುತ್ತಲ್ವಾ. ಹೌದೌದು, ಬಟ್ ಸ್ಟಿಲ್ ನಿಮ್ ಕಡೆಯಿಂದ ಏನಾದ್ರು ಅದ್ರಲ್ಲಿ ಹೊಸ ಇಂಗ್ರೀಡಿಯೆಂಟ್ಸ್, ಹೊಸ ಏನಾದ್ರು ಆಡಿಂಗ್ ಇರುತ್ತಾ ನೋಡೋಣ. ಅದೇ ಯಾವ ತರ ಅಂದ್ರೆ, ಅದು ನಾವೆಲ್ಲ ತರಕಾರಿ ಇರುತ್ತಲ್ಲ ಅದನ್ನ ಹೆಚ್ಚಿಟ್ಕೊಂಡು ಸೈಡ್ ಅಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ಸ್ವಲ್ಪ ಮಸಾಲಾ ಐಟಮ್ಸ್ ತಗೋಬೇಕು. ಅಂದ್ರೆ ಸ್ವಲ್ಪ ಒಗ್ಗರಣೆಗೆ ಹಾಕೋಕ್ ಇಟ್ಕೋಬೇಕು, ಮಸಾಲೆ ರುಬ್ಬಕ್ ಬೇರೆ ಇಟ್ಕೋಬೇಕು. ಅಂದ್ರೆ ಅದೇ ಮಾಮೂಲಿ ಮಸಾಲಾ ಐಟಮ್ಸ್ ಗೊತ್ತೇ ಇರುತ್ತಲ್ಲ ಪ್ರತಿ ಹೆಣ್ಮಕ್ಳಿಗೂ. ಮಸಾಲಾ ಐಟಮ್ಸ್ ಅದು ಮತ್ತೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ, ಕೊಬ್ಬರಿ, ಒಣ ಕೊಬ್ಬರಿ ಸ್ವಲ್ಪ ಹಾಕ್ಬೇಕು, ಕರ್ಬೇವು, ಒಣಮೆಣಸಿನಕಾಯಿ, ಮಸಾಲಾ ಐಟಮ್ಸ್ ಇದನ್ನೆಲ್ಲ ಹುರ್ಕೋಬೇಕು. ಇದನ್ನ ಹುರ್ಕೋಬೇಕು ಫಸ್ಟ್, ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಹುರ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಅದೇ ಪುದೀನ ಸೊಪ್ಪು, ಮಸಾಲೆ ಅದನ್ನೆಲ್ಲ ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ಕೊತ್ತಂಬರಿ, ಪುದೀನ ಸೊಪ್ಪು, ಕರ್ಬೇವು, ಈ ಮಸಾಲೆ ಹುರ್ಕೊಂಡಿರೋದೆಲ್ಲದನ್ನು ಮಿಕ್ಸಿಗೆ ಹಾಕಿ ರುಬ್ಬಿ ನೆಕ್ಸ್ಟ್ ಅದೇ ಮಾಮೂಲಿ ಟೊಮೊಟೊ ರೈಸ್ ಮಾಡ್ತಾರಲ್ಲ ಅದೇ ಆದ್ರೆ ಇನ್ನೊಂದೇನು ಗೊತ್ತು ಸರ್, ಅವ್ರ ಕೈ ಮೇಲೆ ಡಿಪೆಂಡ್ ಇರುತ್ತೆ. ನೆಕ್ಸ್ಟ್ ಇನ್ನೊಂದು, ಅದು ಫ್ರೈ ಮಾಡ್ತಾರಲ್ವಾ, ಫ್ರೈ ಮಾಡೋದ್ರಿಂದ ಅದು ಫ್ಲೇವರ್ ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬೇಕು, ಇನ್ನು ಟೇಸ್ಟ್ ಇರುತ್ತೆ. ಓಕೆ, ಇಲ್ಲಿ ಟೊಮೊಟೊ ಪಾತ್ರ ಏನು ಡೈರೆಕ್ಟ್ ಆಗಿ ಹಾಗೆ ಹಸಿದೆ ಹಾಕ್ತೀರಾ, ಹುರಿದು ಹಾಕ್ತೀರಾ, ಹೆಂಗೆ? ಇಲ್ಲ ಸರ್, ಅದು ಫ್ರೈ ಮಾಡ್ಬೇಕು ಎಣ್ಣೆಲಿ. ಟೊಮೊಟೊ, ಬೆಳ್ಳುಳ್ಳಿ, ಕರ್ಬೇವು ಅಷ್ಟೇ, ಮತ್ತೆ ಕೊತ್ತಂಬರಿ ಎಲ್ಲ, ಮತ್ತೆ ಈರುಳ್ಳಿ, ಒಣ ಕೊಬ್ಬರಿ, ಹಸಿ ಕೊಬ್ಬರಿ, ಮಸಾಲಾ ಐಟಮ್ಸ್, ಚಕ್ಕೆ, ಲವಂಗ, ಮತ್ತೆ ಇದು ಏಲಕ್ಕಿ, ಫ್ಲವರ್, ಅದೇ ಎಲೆ ಇರುತ್ತಲ್ಲ ಪಲಾವ್ ಎಲೆ, ಅದು ಒಂದು, ಅದೇ ಫ್ಲವರ್ ಮೊಗ್ಗಿರುತ್ತಲ್ವಾ ಅದು, ಮತ್ತೆ ಮೆಣಸು, ಇದನ್ನೆಲ್ಲ ಹುರ್ಕೋಬೇಕು, ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ, ಅದು ಮಸಾಲೆ, ಮತ್ತೆ ಒಣಮೆಣಸಿನಕಾಯಿ ಒಟ್ಟು ಅದಕ್ ಬರೋವಾಗ ಹುರ್ಕೋಬೇಕು ಸರ್. ಅದು ಫ್ಲೇವರ್ ಬರುತ್ತೆ ಅದಲ್ಲೇ ಎಣ್ಣೆ ಹಾಕಿ ಹುರಿದಾಗ. ಅದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ಅದೇ ರುಬ್ಬೇಕು ಸರ್. ಅದು ಮಿಕ್ಸಿಗೆ ಹಾಕ್ಬೇಕು, ಹಾಕಿ ಮಾಮೂಲಿ ಹೆಂಗೆ ಪಲಾವ್ ಟೈಪ್ ಮಾಡ್ಬೇಕು. ಅದೇ ಇದ್ರಲ್ಲಿ ಅದ್ರ ಜೊತೆಗೆ ಸ್ವಲ್ಪ ಖಾರ ಪುಡಿನ ಹಾಕ್ಬೇಕು ಸರ್, ಟೇಸ್ಟ್ ಚೆನ್ನಾಗಿರುತ್ತೆ. ಖಾರ ಪುಡಿ, ಸ್ವಲ್ಪ ನಿಂಬೆ ಹಿಂಡ್ಬೇಕು, ಆಮೇಲೆ ನೆಕ್ಸ್ಟ್ ತುಪ್ಪ ಹಾಕ್ಬೇಕು ಅದಕ್ಕೆ. ಎಲ್ಲ ಆದ್ಮೇಲೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಉದಿಸ್ಬಿಟ್ರೆ ಮುಗಿದು. ಉದಿಸ್ಬೇಕು ಸರ್, ಟೇಸ್ಟ್ ಚೆನ್ನಾಗಿರುತ್ತೆ. ಹೌದು, ಎಸ್, ಥ್ಯಾಂಕ್ ಯು. ಒಳ್ಳೆ ಒಂದು ಟೊಮೊಟೊ ಬಾತ್ನ ಹೊಸ ರೆಸಿಪಿ ಹೇಳ್ಕೊಟ್ರಿ. ನೋಡೋಣ ಯಾರೆಲ್ಲ ಸಾಧ್ಯವಾಗುತ್ತೆ ಪ್ರಯತ್ನವನ್ನ ಮಾಡಿ ನಮಗೂ ನಿಮ್ಮ ಒಂದು ಫೀಡ್ಬ್ಯಾಕ್ನ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದ್ಯಾ? ಅದೇ ಸರ್, ನನ್ನ ಮಗಳು ರಜೆಗೆ ಹೋಗಿದ್ದಾಳೆ, ಅವಳು ತುಂಬಾ ಮಿಸ್ ಮಾಡ್ಕೊಂತಿದ್ದೀನಿ. ಓಕೆ, ಎಷ್ಟನೇ ಕ್ಲಾಸು? ಅವಳು 5ನೇ ಕ್ಲಾಸ್ ಸರ್. ಹೆಸರು ಪ್ರಾರ್ಥನಾ ಅಂತ. ಪ್ರಾರ್ಥನಾ ಯಾವ ಊರಿಗೆ ಹೋಗಿದ್ದಾರೆ? ಹರಿಹರ ಹತ್ರ ಹೊಸಬಾತಿಗೆ ಹೋಗಿದ್ದಾರೆ ಸರ್ ಅವಳು. ಓಕೆ, ಹರಿಹರ ಹತ್ರ ಹೊಸಬಾತಿಗೆ ಹೋಗಿದ್ದಾರೆ. ಹಾ ಸರ್. ಓಕೆ, ಸೊ ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀರಿ ಪ್ರಾರ್ಥನಾ ಅವ್ರನ್ನ. ಹಾ ಸರ್. ಓಕೆ ಓಕೆ, ಇನ್ನೇನು ಸ್ಕೂಲ್ ಎಲ್ಲ ಶುರು ಆಗ್ತಾ ಇದೆ, ಬರ್ತಾರಲ್ವಾ ಇನ್ನೊಂದು 2 ದಿವಸದಲ್ಲಿ? ಬರ್ತಾಳೆ ಸರ್. ಓಕೆ ಓಕೆ, ಒಳ್ಳೇದಾಗ್ಲಿ. ಖಂಡಿತ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳಮ್ಮ. ಹೀಗೆ ಕರೆ ಮಾಡ್ತಾರೆ. ನಮಸ್ಕಾರ. ಥ್ಯಾಂಕ್ ಯು ನಮಸ್ತೆ. ಎಸ್ ವೀಕ್ಷಕರೇ, ಸೊ ಕಾರ್ಯಕ್ರಮ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ಇವತ್ತು ವಿಶ್ವ ದೃಷ್ಟಿ ದಿವಸ ಕೂಡ ಇದೆ. ಸೊ ದೃಷ್ಟಿ ದಿವಸದ ಬಗ್ಗೆ ನಾನು ಸಾಕಷ್ಟು ಬಾರಿ ಈಗ ಆಗಲೇ ಹೇಳಿದ್ದೀನಿ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ಯಾವಾಗಲೂ ಒಂದು ತಮಾಷೆಗೆ ಒಂದು ಲೈನ್ ಹೇಳ್ತಾ ಇರ್ತಾರೆ, ನಾವು ಸತ್ತ ಮೇಲೂ ಕೂಡ ಈ ಸುಂದರವಾಗಿರ್ತಕ್ಕಂಥ ಪ್ರಪಂಚವನ್ನು ನೋಡಬೇಕು, ಈ ಜನರನ್ನು ನೋಡಬೇಕು ಅಂತ ಹೇಳಿದ್ರೆ ನಾವು ಸತ್ತ ಮೇಲೆ ಏನನ್ನೂ ಹೊತ್ಕೊಂಡು ಹೋಗೋದಿಲ್ಲ. ಯಾಕೆಂದರೆ ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗುವ ಮಧ್ಯೆ ಬರೀ ಈ ತರಲೆ ಅಂತೇಳಿ ಅಲ್ವಾ. ಸೊ ಹಾಗಾಗಿ ಸತ್ತ ಮೇಲೂ ಕೂಡ ನಾವು ಈ ಒಂದು ಸುಂದರವಾಗಿರ್ತಕ್ಕಂಥ ಪ್ರಪಂಚವನ್ನು ನೋಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಸಾಯೋದಕ್ಕಿಂತ ಮುಂಚೆ ಒಂದು ಸಿಂಪಲ್ ಆಗಿರ್ತಕ್ಕಂಥ ವಿಲ್, ನಾನು ನನ್ನ ನೇತ್ರವನ್ನು ದಾನ ಕೊಡಲಿಕ್ಕೆ ಇಚ್ಛಿಸ್ತೀನಿ ಅಂತ ಬರೆದಿಟ್ಟರೆ ಸಾಕು. ಅದನ್ನು ಒಂದು ಸಂಬಂಧಪಟ್ಟಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗೆ ಅಥವಾ ಒಂದು ಐ ಡೊನೇಷನ್ ಕ್ಯಾಂಪ್ಗೆ ನೀವು ಕೊಟ್ರಿ ಅಂತ ಹೇಳಿದ್ರೆ, ನಿಮ್ಮ ಒಂದು ಜೀವ ಹೋದ ನಂತರ ಕನಿಷ್ಠ ಪಕ್ಷ 6 ಗಂಟೆ ಒಳಗಡೆ ನೀವೇನಾದರೂ ತಿಳಿಸಿದ್ದೆ ಆದರೆ ಆ ಹಾಸ್ಪಿಟ್ಲಿಗೆ
ಅವರೇ ಬಂದು ಖುದ್ದಾಗಿ ₹1 ಎಕ್ಸ್ಪೆನ್ಸಸ್ ಇಲ್ಲದೆ ನಿಮ್ಮ ಕಣ್ಣುಗಳನ್ನ ತೆಗೆದುಕೊಂಡು ಹೋಗ್ತಾರೆ. ಅದರ ಜೊತೆಗೆ ಆ ಕಣ್ಣುಗಳನ್ನು ಇನ್ನೊಬ್ಬ ವ್ಯಕ್ತಿಗೆ ನೀಡಲಾಗುತ್ತೆ, ಅದನ್ನು ಅದರ ಗೌಪ್ಯವಾಗಿಡ್ತಾರೆ. ಆದರೆ ಒಂದು ಏನು, ಸತ್ತ ನಂತರ ಕೂಡ ನೀವು ಸಾರ್ಥಕತೆಯನ್ನು ಮೆರೀಲಿಕ್ಕೆ ಸಾಧ್ಯವಾಗುತ್ತೆ. ಎಂತೆಂಥ ಮಹಾನ್ ವ್ಯಕ್ತಿಗಳು ಕಣ್ಣುಗಳನ್ನ ಕೊಟ್ಟೋಗಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಇದಕ್ಕೊಂದು ಲೈವ್ ಆ್ಯಂಡ್ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಂಥ ಒಂದು ಮೇರು ನಟ, ಅವ್ರ ಕಣ್ಣನ್ನು ಯಾರು ಕೊಡೋ ಅವಶ್ಯಕತೆ ಇಲ್ಲ. ಆದರೆ ಆ ಕಣ್ಣು ಮಣ್ಣಲ್ಲಿ ಮಣ್ಣಾಗಿ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಅವರ ಕಣ್ಣುಗಳನ್ನು ಅವರು ಇನ್ನೊಬ್ರಿಗೆ ದಾನ ಮಾಡ್ತಾರೆ. ಇವತ್ತು ಆ ಯಾವ ಪುಣ್ಯಾತ್ಮನೋ ಗೊತ್ತಿಲ್ಲ, ಅವ್ರ ಕಣ್ಣುಗಳನ್ನ ಹಾಕ್ಕೊಂಡು ಈ ಸುಂದರವಾಗಿರ್ತಕ್ಕಂಥ ಪ್ರಪಂಚವನ್ನು ನೋಡ್ತಕ್ಕಂಥವ್ರು. ನಮ್ಮ ಒಂದು ಭಾರತದಲ್ಲಿ ಹೆಚ್ಚು ಕಡಿಮೆ 14 ಕೋಟಿಯಷ್ಟು ಜನ ದೃಷ್ಟಿಹೀನರಾಗಿದ್ದಾರೆ. ಸೊ ಪ್ರತಿ ದಿವಸ ಸಾಯ್ತಕ್ಕಂಥ ಜನರು ನಿರಂತರವಾಗಿ ಕಣ್ಣನ್ನು ನೀಡಿದ್ದೇ ಆಗಿದ್ದರೆ ಮುಂದಿನ 6 ತಿಂಗಳಲ್ಲಿ ಎಲ್ಲರೂ ಕೂಡ ಈ ಸುಂದರವಾಗಿರ್ತಕ್ಕಂಥ ಪ್ರಪಂಚವನ್ನು ನೋಡ್ಬೋದಂತೆ. ಸೊ ಹಾಗಾಗಿ ಎಲ್ಲರ ಹತ್ರ ಕೈ ಮುಗಿದು ಕೇಳ್ಕೊಳ್ತೀನಿ, ಸಾವು ನಮ್ಮ ಕೈಲೂ ಇಲ್ಲ, ನಿಮ್ಮ ಕೈಲೂ ಇಲ್ಲ, ಪ್ರತಿಯೊಬ್ಬರೂ ಸಾಯಲೇಬೇಕು, ಇಲ್ಲಿ ಯಾರು ಪರ್ಮನೆಂಟ್ ಕೂಡ ಅಲ್ಲ. ಹಾಗಾಗಿ ಬದುಕಿದ್ದಾಗ ನಾವು ಕೋಟಿ ಕೊಡ್ತೀವಿ ಅಂದರೂ ಕೂಡ ನಮ್ಮ ಕಣ್ಣನ್ನು ನಮಗೆ ಕೊಡೋಕ್ಕಾಗಲ್ಲ. ಆದರೆ ಸತ್ತ ಮೇಲೆ ಮಣ್ಣಲ್ಲಿ ಮಣ್ಣಾಗೋದ್ರಿಗೆ ಏನು ಪ್ರಯೋಜನ ಅಲ್ವಾ? ಹಾಗಾಗಿ ನಾನು ಎಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ನಿಮ್ಮೆಲ್ಲರ ನೇತ್ರಗಳನ್ನು ಇವತ್ತೇ ಹೋಗಿ ನಿಮ್ಮ ಹತ್ತಿರದ ಐ ಡೊನೇಷನ್ ಕ್ಯಾಂಪ್ಗೆ ಹೆಸರು ನೋಂದಾಯಿಸಿ ಮತ್ತು ಈ ಸುಂದರವಾಗಿರ್ತಕ್ಕಂಥ ಪ್ರಪಂಚವನ್ನು ಸತ್ತ ಮೇಲೂ ನೋಡೋ ಒಂದು ಅವಕಾಶವನ್ನು ಪಡೆದುಕೊಳ್ಳಿ ಮತ್ತು ಇನ್ನೊಬ್ಬರ ಬಾಳಿಗೆ ಬೆಳಕಾಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದಿಷ್ಟು ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ ಆಗಿತ್ತು. ಮತ್ತು ಎಂದಿನಂತೆ ನಾಳೆ ಬೆಳಗ್ಗೆ 10:30ರಿಂದ 11:30 ನೇರ ಪ್ರಸಾದದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ವಿವನ್ ವಾಣಿ ಎಲ್ಲ ಕಾರ್ಯಕ್ರಮಗಳನ್ನ ನೋಡ್ತಾ ಇರಿ ಮತ್ತು ಸಪೋರ್ಟ್ ಮಾಡ್ತಾ ಇರಿ. ಇಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು. ಎಲ್ರಿಗೂ ಒಳ್ಳೆಯದಾಗಲಿ. ಶುಭಮಸ್ತು. ನಮಸ್ಕಾರ.